10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಗಂಗಾವತಿ ತಾಲೂಕಿನ ಹೇಮಗುಡ್ಡ ಗ್ರಾಮದ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ಆರ್ಯ ಈಡಿಗ ಸಮಾಜದ ಬೃಹತ್ ಧಾರ್ಮಿಕ ಸಭೆ ನಡೆಯಿತು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವುದರ ಜೊತೆಗೆ ಕನಿಷ್ಠ 500 ಕೋಟಿ ರೂಪಾಯಿಗಳನ್ನು ನಿಗಮಕ್ಕೆ ಬಿಡುಗಡೆ ಮಾಡಬೇಕು. ಈಡಿಗ ಕುಲಶಾಸ್ತ್ರ ಅಧ್ಯಯನ ಮಾಡುವ ಮೂಲಕ ಈಡಿಗ ಸಂಸ್ಕೃತಿ, ಸಂಸ್ಕಾರ, ಜನಗಣತಿ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ದಾಖಲಿಸಬೇಕು. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ಸರ್ವೆ ನಂಬರ್ 198ರ ಡೈರಿ ಫಾರಂನಲ್ಲಿರುವ ಸರ್ಕಾರಿ ಜಮೀನಿನಲ್ಲಿ ಈಡಿಗ ಸಮಾಜಕ್ಕೆ 60 ಎಕರೆ ಜಮೀನು ಮಂಜೂರು ಮಾಡಿ ಅದರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿ ನಿರ್ಮಾಣ ಹಾಗೂ ವಿದ್ಯಾಪುಟ್ಟ ವಸತಿ ಸಹಿತ ಶಾಲಾ ಕಾಲೇಜು, ಹಾಸ್ಟೆಲ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರಗಳನ್ನು ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡಬೇಕು. ಇನ್ನೂ ಅನೇಕ ತರದ ಈಡಿಗ ಸಮಾಜದ ಬೇಡಿಕೆಗಳು ಇವೆ. ಇವೆಲ್ಲವನ್ನು ಪೂರೈಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜದೊಂದಿಗೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಪೂಜಾರಿ ಅವರು ಮಂಗಳೂರಲ್ಲಿಂದ ಅವರು RSS ಇರ್ತಕ್ಕಂಥವ್ರು. ಅವರು ಸಂಘ ಪರಿವಾರ, ಗ್ರಾಮ ಪಂಚಾಯಿತಿ ಹಲವಾರದಿಂದ ಬಂದಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರಲ್ಲಿ ಸಚಿವರು ಕೂಡ ಇದ್ದಾರೆ. ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನ ಹೋದ ನಂತರ ಹೆಂಗೆ ಹಿಂದೆ ಬಂಗಾರಪ್ಪ ಅವ್ರನ್ನ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ರು, ಈಗ ಯಾಕೆ ನಿಮ್ಮ ಸಮಾಜದವ್ರನ್ನ? ಈಗಾಗಲೇ ನಾನು ಹೇಳಿದ್ದೀನಿ, ನಮ್ದು 7 ಜನ ಶಾಸಕರಿದ್ದಾರೆ, 80 ಲಕ್ಷ ಜನ ಇದ್ದಾವೆ. ಜನಸಂಖ್ಯಾ ಅನುಪಾತದಲ್ಲಿ ಈಗಾಗಲೇ ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕಿತ್ತು, ಅದು ಕೂಡ ಕೊಡಲಿಲ್ಲ. ಯಾರಿಗೂ ಬೇಡ ಅಂತ ಒಂದು ಖಾತೆಯನ್ನು ಕೊಟ್ಟು ಕೂಡಿಸಿದ್ದಾರೆ. ಸೊ ಹಾಗಾಗಿ ಯಡಿಯೂರಪ್ಪನವರು ಮುಂದುವರಿಯಲಿ ಅಂತಕ್ಕಂಥ ಇಡೀ ಬೇಕ್ಬೇಡ್ ಕಮ್ಯುನಿಟಿ ಕೂಡ ನಾವು ಹೇಳ್ತಾ ಇದೀವಿ, ಇಲ್ಲ ಅಂದೇನಿಲ್ಲ. ಆದರೆ ಯಡಿಯೂರಪ್ಪ ಒಂದು ವೇಳೆ ಇಳಿದಂದ್ರೆ ಮುಂದಿನ ಮುಖ್ಯಮಂತ್ರಿ ಆರ್ಯ ಈಡಿಗ ಸಮಾಜದ ಹಿರಿಯ ಶಾಸಕರಾಗಿರತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿಯನ್ನೇ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ, ಯಾಕಂದರೆ ಸರಳ ಸಜ್ಜನ ವ್ಯಕ್ತಿ, ನಾನ್ ಕರಪ್ಟೆಡ್, ಯಾವುದೋ ರೀತಿ ಕಪ್ಪು ಚುಕ್ಕಿಯನ್ನೇ ಆ ವ್ಯಕ್ತಿಯ ಮೇಲೆ ಇಲ್ಲ. ಅಂಥವ್ರನ್ನ ಮುಖ್ಯಮಂತ್ರಿ ಆದಾಗ ಏನಾಗುತ್ತೆ, ನಾಡಿನ ಎಲ್ಲ ಹಿಂದುಳಿದವ್ರಿಗೂ ಕೂಡ, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಯೋಗ್ಯರಿದ್ದಾರೆ, ಯೋಗ್ಯವಾಗಿರ್ತಕ್ಕಂಥದ್ದು ಇದ್ದಾರೆ, ಅವ್ರು ಏನೂ ತೊಂದರೆ ಇಲ್ಲ. ತಮ್ಮ ಪೀಠ ಎಲ್ಲಿದೆ ಗುರುಗಳೇ? ಈಗ ನಾವು ಕಾರ್ಕಳದಲ್ಲಿ ಒಂದು ಆಶ್ರಮ ಮಾಡಿ ಬಡ ಅನಾಥ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದೇವೆ, ಮತ್ತೊಂದು ಸ್ಕೂಲ್ ನಡೆಸ್ತಾ ಇದ್ದೇವೆ PUC ಅವರಿಗೆ. ಅದನ್ನು ನೋಡಿ ಇವರು ಸೋಲೂರು ಮಠಕ್ಕೆ ನನ್ನನ್ನು ಪೀಠಾಧಿಪತಿಯಾಗಿ ನಿನ್ನೆ ನಿಯುಕ್ತಿಗೊಳಿಸಿದ್ದಾರೆ. ಹಾಗೆ ಇವತ್ತು ಈ ಚಿಂತನ ಮಂಥನ ಭಾಗವಹಿಸ್ತಾ ಇದ್ದೇವೆ. ಈ ಚಿಂತನ ಮಂಥನದಲ್ಲಿ ಯಾವ ಒಂದು ವಿಚಾರಗಳು ನಡೀತಾ ಸ್ವಾಮೀಜಿ? ಈಗ ಇನ್ನು ಚಿಂತನ ಮಂಥನ ಇನ್ನು ಆಗಬೇಕಲ್ಲ, ಆದ ಮೇಲೆ ನಾವು ನಮ್ಮದು ಅನಿಸಿಕೆಗಳು ಸಮಾಜಕ್ಕೆ ಒಂದು ವಿದ್ಯೆ, ಉದ್ಯೋಗ, ಇನ್ನಿತರ ಸವಲತ್ತುಗಳು ಇದನ್ನೆಲ್ಲ ಕೊಟ್ಟು ಸಮಾಜವನ್ನು ಒಂದು ಸುಸಂಸ್ಕೃತ ಸಮಾಜದತ್ತ ಕೊಂಡೋಗಬೇಕು ಅಂತ ನನ್ನ ಇರಾದೆ. ಅಂತ ನಾವು ಆ ರೀತಿಯ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಚಿಂತನ ಮಂಥನದಲ್ಲಿ ಏನೆಲ್ಲ ಬರ್ತದೆ ಸಮಾಜಮುಖಿಯಾಗಿ ಎಲ್ಲರೂ ಸೇರಿ ಸಮಾಜದ ವತಿಯಿಂದ ಒಂದೇನು ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಅದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಕೇಳಬೇಕು. ಇವತ್ತು ನಾವು ಹಿಂದುಳಿದ ವರ್ಗದ ನಾಯಕತ್ವದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಈಡಿಗ ಸಮಾಜ ಕೂಡ ಒಂದು ಹಿಂದುಳಿದ ವರ್ಗ ಸಮಾಜ, ಅದರಲ್ಲಿ ಭಾಳಷ್ಟು ಬಡ ಜನರು ಇರ್ತಕ್ಕಂಥ ಸಮಾಜ. ಮತ್ತು ಹಿಂದೆ ಇದರಲ್ಲಿ ಸಾಕಷ್ಟು ಬೇಡಿಕೆಗಳಿದೆ. ವಿಶೇಷವಾಗಿ BJP ಸರ್ಕಾರ ಬಂದ ಮೇಲೆ ಸಮಾಜ ಉದ್ಯೋಗವನ್ನು ಮಾಡ್ತಾರೆ, ಸಾಕಷ್ಟು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಒಂದು 2-3 ವರ್ಷ ಆಗಿದೆ. ಇದಕ್ಕೆ ನಾವೊಂದು ಸಭೆಯನ್ನು ಕರೆದಿದ್ವಿ ಪಕ್ಷಾತೀತವಾಗಿ ಶ್ರೀ ಕ್ಷೇತ್ರ ಹೇಮಗುಡ್ಡದಲ್ಲಿ 25ನೇ ತಾರೀಕು ಕರೆದು ಇದ್ರ ಬಗ್ಗೆ ಮುಂದಿನ ದಿನಮಾನದಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತಕ್ಕಂಥ ಒಂದು ಕೆಲಸ ಈಗ ಪ್ರಾರಂಭ ಮಾಡಬೇಕಂತೇಳಿ ಅವೆಲ್ಲ ನಿರ್ಣಯ ಮಾಡ್ತೀವಿ. ಮಾಲೀಕರ ಗುತ್ತಿಗೆದಾರರಲ್ಲಿ ಅವರ ಒಂದು ಅಧ್ಯಕ್ಷತೆ ಇದು ನಾಳೆಯಿಂದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಸೊ ಇದಕ್ಕೆ ವಿಶೇಷವಾಗಿ ಹಿಂದೆ ನಾವೆಲ್ಲರ ನೋಡಿರ್ಬೋದು, ಗಂಗಾವತಿ ತಾಲೂಕಲ್ಲಿ ಹಿಂದಿನಿಂದ ಸೇಂದಿ ಮತ್ತು ಸರಾಯಿ ನಮ್ಮ ಕುಟುಂಬದವ್ರು ಮಾಡ್ತಿದ್ರು. ಮತ್ತು ಅದಕ್ಕೆ ಕೆಳಗೆ ಲಕ್ಷಾಂತರ ಜನರು ದಿನಪತ್ರಿಕೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಾರ್ಮಿಕ ವರ್ಗದವರು ಕೆಲಸ ಮಾಡ್ತಾರೆ.
ಹೆಂಡ ಮಾರೋದಾಗಿ ಈಗಾದರೂ ಕೂಡ ಸರಾಯಿ ಬ್ರ್ಯಾಂಡ್ ಇನ್ನೂ ಇದೆ, ಆದರೆ ಈಡುಗಳಿಲ್ಲ ಮಾರೋದು, ಅವ್ರು ಬೀದಿ ಪಾಲಕ. ಇದಕ್ಕೆ ಒಂದು ಅರ್ಥ ಇದನ್ನು ಏನಪ್ಪ ಅಂದರೆ, ಇದಕ್ಕೆ ಹೆಂಡ ಮತ್ತು ಚೀಪ್ ಲಿಕ್ಕರನ್ನು ಮತ್ತೆ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಬೇಕು, ಈ ಜನಾಂಗಕ್ಕೆ ಮತ್ತೆ ಒಂದು ಪುನರ್ಜೀವ. ಇದು ನಮ್ಮ ಮತ್ತು ನಿಗಮ ಮಂಡಳಿ ಮಾಡ್ತಕ್ಕಂಥದ್ದಲ್ಲಿ ಕೂಡಲ ಸಂಗಮದಾಗ ಒಂದು ಹೆಂಡದ ಮಾರೆಯ ಪೀಠ, ಹೆಂಡದ ಮಾರೆ ಅಂದರೆ 62 ಶರಣರಲ್ಲಿ ಅವರು ಶರಣ ಬಸವಣ್ಣ 15 ಅವರು ಇದರಲ್ಲಿ ಅನುಭವ ಮಟ್ಟದಲ್ಲಿ ಇರ್ತಕ್ಕಂಥವ್ರು. ಬಟ್ ಆದರೆ ಕೂಡ ಇವತ್ತು ಅಲ್ಲಿ ನಮ್ಮ ಹೆಂಡದ ಮಾರೆ ಪೀಠ ಸ್ಥಾಪನೆ ಆಗಿದೆ. ಅದ್ರ ಬಗ್ಗೆ ಒತ್ತಾಯ ಆಗಿ ಇವತ್ತು ಅನೇಕ ಪ್ರತಿಯೊಂದು ತಾಲೂಕಾ ಕೇಂದ್ರದಲ್ಲಿ ಸರ್ಕಾರಿ ಜಾಗದಲ್ಲಿ ಅವರಿಗೆ ನಿವೇಶನ ಕೊಡಬೇಕು, ಸಮುದಾಯ ಭವನ ಅಂಥವು ಬೇಡಿಕೆ ಭಾಳ ಇದೆ. ಮತ್ತು ಮುಂದಿನ ನಿರ್ಮಾಣದಲ್ಲಿ ಯಡಿಯೂರಪ್ಪನ ಹೇಳಿದರೆ ನಮ್ಮ ಸಮಾಜಕ್ಕೆ ಕೊಡ್ರಪ್ಪ ಒಂದು ಚಾನ್ಸ್. ಒಬ್ಬರು ಮಿನಿಸ್ಟರ್ ಇದ್ದಾರೆ, ವರ್ಷಗಳಿಂದ ಭಾಳಷ್ಟು ಬಡತನ ರೇಖೆಯಿಂದ ತತ್ತರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮವರೇ ಆದಂಥ ಒಬ್ಬ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಸಮಾಜದ ಒಬ್ಬ ಗೌರವಿತ ವ್ಯಕ್ತಿಯಾಗಿ ಹಲವಾರು ಕಾರ್ಯಕ್ರಮವನ್ನು ಕೊಟ್ಟಿದ್ದು ಸ್ವಲ್ಪ ನಮ್ಮ ಜನರಿಗೆ ಸಹಾಯ. ಅದು ಬರೀ ಕೇವಲ ನಮ್ಮ ಜನರಿಗಲ್ಲ, ಎಲ್ಲ ಬಡವರಿಗೆ ಆಶ್ರಯ, ಆರಾಧನಾ, ಕೃಪಾಂಕಗಳು, ಮನೆಗಳು ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು ಬಿಟ್ಟ ಮೇಲೆ ಯಾವ ಹಿಂದುಳಿದ ನಾಯಕ ನಮ್ಮ ಸಮಾಜವನ್ನು ಗುರುತಿಸಲಿಲ್ಲ. ಹೀಗಾಗಿ ನಮ್ಮ ಸಮಾಜದ ಕುಲಕಸಬಾದಂಥ ಸೇಂದಿ ಸರಾಯಿ ನಿಷೇಧ ಮಾಡ್ತಾರೆ. ಸರ್ಕಾರದ ವಿಚಾರಗಳು ಅವ್ರಿಗೆ ಬಿಟ್ಟಿದ್ದು, ಆದರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ. ಈಗ ಉದಾಹರಣೆ ನೋಡಿ, ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ ಸೊಸೈಟಿ ಮುಖಾಂತರ ಸೇಂದಿ ಇಳಿಸಲಿಕ್ಕೆ ಅವಕಾಶ ಕೊಟ್ಟಿದೆ. ಮಧ್ಯಪ್ರದೇಶ, ಗುಜರಾತ್ದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ. ಇದು ಒಂದು ನಮ್ಮ ಜನರ ಒಂದು ಗಂಭೀರವಾದ ಸಮಸ್ಯೆ. ಇನ್ನು ಅನೇಕ ಸಣ್ಣ ಪುಟ್ಟ ಸಮಾಜಗಳಿಗೆ ನಿಗಮ ಮಂಡಳಿ ಮಾಡ್ತಾರೆ, ಅವರವ್ರು ಬೇಡ ತಕ್ಷಣ ಕೊಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಮರಾಠ ಸಮಾಜ ಘೋಷಣೆ ಮಾಡಿದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿದು ನಾನು ರಾಜ್ಯ ಉಪಾಧ್ಯಕ್ಷನಾದರೂ ಕೂಡ ವಸ್ತುಸ್ಥಿತಿ ಬಗ್ಗೆ ನಾನು ಮಾತಾಡ್ತೇನೆ. ಇದು ಆಗಬಾರ್ದು. 80 ಲಕ್ಷ ಜನ ಇದೆ ನಮ್ಮದು, ಉಪ ಪಂಗಡಗಳೆಲ್ಲ ಸೇರಿ 26 ಉಪ ಪಂಗಡಗಳಿದೆ ನಮ್ಮಲ್ಲಿ. ಮೇಜರ್ ನಮ್ಮ ಆರ್ಯ ಹಿಡಿಗೆ ಜೊತೆಗೆ ಬಿಲ್ಲವ, ಸುವರ್ಣ, ದೇವರು, ನಾಮದೇವರು, ಹೀಗೆ ಕೋಟ್ಯಾನು, ಹಲವಾರು ಉಪ ಸಮಾಜಗಳು ಸೇರಿಸಿದ್ರೆ, ಪಂಗಡ ಸೇರಿಸಿದ್ರೆ ಸುಮಾರು ನಾವೇನು ಕಡಿಮೆ ಇಲ್ಲ, 80 ಲಕ್ಷ ಜನಸಂಖ್ಯೆ. ಅದಕ್ಕೆ ನಮ್ಮ ಮೊದಲನೆಯ ಮುಖ್ಯ ಇವತ್ತಿನ ಸಮಾವೇಶದ ಉದ್ದೇಶ ನಮ್ಮ ಸಮಾಜಕ್ಕೆ ಒಂದು ನಿಗಮ ಆಗಬೇಕು. ಬ್ರಹ್ಮಶ್ರೀ ನಾರಾಯಣ ಗುರು ನಮ್ಮ ಗುರುಗಳು ಕೇರಳದಲ್ಲಿ ಅನ್ಟಚಬಲ್ ಭಾಳ ಇತ್ತಲ್ಲಿ. ಎಲ್ಲ ಜನರು ಶೋಷಿತವಾಗಿ ನೋಡ್ತಕ್ಕಂಥ ಆ ರಾಜ್ಯದಲ್ಲಿ, ಎಜುಕೇಟೆಡ್ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಪುರುಷನಾಗಿ ಒಂದು ಸಾಧನೆ ಮಾಡಿ ಒಬ್ಬ ಗೌರವಾನ್ವಿತ ಗುರುಗಳಾಗಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರನ್ನ ನೋಡಲೇ ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಅವರು ಬಂದಿದ್ದರು, ಪಂಡಿತ್ ಜವಾಹರ್ಲಾಲ್ ಹೋಗಿದ್ದರು. ಅವರ ಹೆಸರು ಮೇಲೆ ಕೇಂದ್ರದಲ್ಲಿ ನಾಣ್ಯ ಕೂಡ ಇತ್ತು. ಅಂಥ ಮಹಾಪುರುಷರ ನಮ್ಮ ಗುರುಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಈ ಶೋಷಣೆಗೆ ನಾವು ಧ್ವನಿ ಆಗದೇ ಇದ್ದರೆ ಅದಕ್ಕೆ ಅರ್ಥ ಇಲ್ಲ ಅನ್ನೋದ್ರಿಂದ ಫಸ್ಟು ನಮಗೆ ನಿಗಮ ಆಗಬೇಕು. ಮತ್ತು ಈಗ ಮುನಿರಾಬಾದ್ದಲ್ಲಿ ಏನು ಸುಮಾರು ಒಂದು 100 ಎಕರೆ ಜಮೀನಿದೆ, ಡೆನ್ಮಾರ್ಕ್ ಕಂಪ್ನಿ ಕೊಟ್ಟಿದ್ರು. ಅದು ಪಶು ಸಂಗೋಪನೆ ಅದಕ್ಕೆ ಮಾಡಲಿಕ್ಕೆ ಅವರು ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾರೆ, ನಮ್ಮಿಂದ ಆಗಲ್ಲ ಅಂತ. ಅಲ್ಲಿ ಒಂದು 25 ಎಕರೆ ಹಾರ್ಟಿಕಲ್ಚರ್ ಕೊಟ್ಟಿದ್ದಾರೆ, ಇನ್ನೂ 75 ಎಕರೆ ಉಳಿದಿದೆ. ಆ 75 ಎಕರೆ ನಮ್ಮ ಈ ಒಂದು ನಮ್ಮ ಇದೀಗ ಸಮಯದ ಚರ್ಚೆ ರಾಜ್ಯದಲ್ಲಿ ಬಲಿಷ್ಠ ಇರುವಂಥ ನಮ್ಮ ಸಮಾಜ ಒಂದು ಗಟ್ಟಿತನವನ್ನು ಈಗ ಇತ್ತೀಚೆಗೆ ಕಮ್ಮಿಯಾಗಿದೆ. ಅದನ್ನು ಬಲಿಷ್ಠ ಮಾಡಬೇಕು, ಒಂದುಗೂಡಿಸ್ಬೇಕು. ನಮ್ಮ 26 ಪಂಗಡಗಳಿರೋದ್ರಿಂದ ಸ್ವಲ್ಪ ನಮಗೆ ಸಣ್ಣ ಗೊಂದಲಗಳಾಗಿರೋದ್ರಿಂದ ಸ್ವಲ್ಪ ಒಗ್ಗಟ್ಟು ಕಮ್ಮಿಯಾಗಿದೆ. ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಎಲ್ಲ ಭಾಗದಲ್ಲೂ ಒಂದು ಹೆಚ್ಚಿನ ಶಕ್ತಿ ಕೊಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲ ಸೇರ್ಕೊಂಡಾಗಿದ್ದೀವಿ. ಮತ್ತು ಆ ಸಂಘಟನೆ ಶಕ್ತಿ ಮಾಡೋದು. ಸಮಾಜ ಅಂದರೆ ಸರ್ಕಾರ, ಒಂದು ಕಾಲದಲ್ಲಿ ಈ ಸಮಾಜ, ಇದೀಗ ಸಮಾಜ ಅಂದರೆ ಸರ್ಕಾರ ಗಡಗಡ ಅಂತ ಸಿಗ್ತಾ ಇರೋ ಸಮಾಜ ಇವತ್ತು ನಾವು ಗಡಗಡ ಅನ್ನೋಕ್ಕಾಗ್ಬಿಟ್ಟಿದ್ದೀವಿ. ಅದನ್ನು ಗಟ್ಟಿ ಮಾಡೋ ಉದ್ದೇಶ ಇವತ್ತು ಇಲ್ಲಿ ಬಂದಿದೆ. ಅದು ಮಾಡಬೇಕಾದ್ರೆ ನಾವು ಎಲ್ಲ ಸೇರಿ ನಮ್ಮ ಇಲ್ಲಿಯ ದಣಿಗಳಿಂದ ಹಿಡಿದು, ಗುತ್ತಿಗೆದಾರರಿಂದ ಹಿಡಿದು, ನಮ್ಮ ಸಮಾಜದ ರಾಜ್ಯ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಸಮಾಜದ ಎಲ್ಲ ನಮ್ಮ ಎಲ್ಲ ಗ್ರೂಪಲ್ಲಿರುವಂಥ ಎಲ್ಲರೂ ಅಧ್ಯಕ್ಷರುಗಳ ನೇತೃತ್ವದಲ್ಲಿ
ಇಲ್ಲಿ ಒಂದು ಸಂಘಟನೆಯ ಶಕ್ತಿ ಮಾಡಬೇಕು, ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಬಂದಾಗ ಹೋಗಬೇಕು ಅನ್ನೋ ಉದ್ದೇಶ ಬೇರೆ ಏನಿಲ್ಲ. ಅಷ್ಟೇ ನಮ್ಮ ಸಂಘಟನೆ. ಸುಮಾರು ನಮ್ಮ ಸಮಾಜದ ಸ್ವಾಮೀಜಿಯವರು ಅವರನ್ನು ಕೂಡ ಕರೆಸಿ ನಾವೆಲ್ಲ ಮುಖಂಡರು 4-5 ಮುಖಂಡರು ಸೇರಿ ನಮ್ಮ ಸಮಾಜದ ಬಗ್ಗೆ ಏನೆಲ್ಲ ನಡೀತಾ ಇದೆ, ಇನ್ನು ಮುಂದೆ ಏನು ನಡೀಬೇಕು ಅದರ ಬಗ್ಗೆ ಚಿಂತನೆ ಕಾರ್ಯಕ್ರಮ ಇಟ್ಟಿದ್ದೇವೆ ಸರ್. ಅದಕ್ಕೆ ನಾವು ಇದ್ರ ಜೊತೆ ಸೇರಿ ಇಲ್ಲಿ ನಾವು ಸುಮಾರು ಜನ ಒಂದು 100 ಜನ ನಾವು ಅಲ್ಲಿಂದಲೇ ಇಲ್ಲಿ ಬಂದಿದ್ದೇವೆ. ಈಗ ಇದು ಶುರುವಾಗಬೇಕು ನಮ್ಮ ಚಿಂತನ ಮಂಥನ ಕಾರ್ಯಕ್ರಮ. ಅದ್ರ ಮೇಲೆ ಚಿಂತನ ಕಾರ್ಯಕ್ರಮ ಶುರುವಾದ ಮೇಲೆ ಏನೆಲ್ಲ ಕಾರ್ಯಕ್ರಮದಲ್ಲಿ ಮಾತುಕತೆ ನಡೆಯುತ್ತೆ ಅದು ನಿಮಗೆ ಡೀಟೇಲ್ ಆಗಿ ನಮಗೆ ತಿಳಿಸ್ತೇವೆ. ಸದ್ಯಕ್ಕೆ ಈಗ ಬಂದಿದ್ದೇವೆ, ಬೆಳಿಗ್ಗೆ ಟಿಫಿನ್ ನಾಷ್ಟ ಎಲ್ಲ ಆಯಿತು. ತಮ್ಮ ಹೆಸರು? ಸತ್ಯಜಿತ್ ಸುರತ್ಕಲ್, ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ SNGB ಇದರ ರಾಜ್ಯಾಧ್ಯಕ್ಷನಾಗಿ ಕಳೆದ 4 ತಿಂಗಳಿಂದ ಈ ಸಮಾಜವನ್ನು ಸಂಘಟಿಸುವ ಕೆಲಸದಲ್ಲಿ ಒಂದೇನಿತ್ತು, ಈ ಸಮಾಜ ಈಡಿಗರು ಬೇರೆ, ನಾಮದಾರಿಗಳು ಬೇರೆ, ಇಲ್ಲವರು ಬೇರೆ, ಜೀವರು ಬೇರೆ, ಈ ರೀತಿ ಉಡದೆ ಹೋಗಿ ಈ ಸಮಾಜ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಏನಿತ್ತು ಅದನ್ನ ಇವತ್ತು ತೆಗೆದು ಹಾಕಿ ಹೊಸ ಮನ್ವಂತರವನ್ನು ಹುಟ್ಟು ಹಾಕುವಂಥ ಕೆಲಸ ಇವತ್ತು ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಸಮಾಜ ಕಲ್ಯಾಣ ಕರ್ನಾಟಕದ 13 ಜಿಲ್ಲೆ ಆದರೂ ಕೂಡ ಇವತ್ತು ದಕ್ಷಿಣ ಕನ್ನಡದಿಂದ ಬಿಲ್ಲವ ಸಮಾಜದ ನಾಯಕರುಗಳು ಬಂದಿದ್ದಾರೆ. ಅದೇ ರೀತಿ ನಾಮದಾರಿ ಸಮಾಜದಿಂದ ಉತ್ತರ ಕನ್ನಡಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಶಿವಮೊಗ್ಗ ಭಾಗದವರು ಕೂಡ ಜೀವರ ಸಮಾಜ ಅವರು ಕೂಡ ಪ್ರಮುಖರು ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಸೇರಿಕೊಂಡು ಯಾವ ಒಂದು ಅನ್ಯಾಯ ಕಳೆದೊಂದು 8-10 ವರ್ಷದಿಂದ ಬಂಗಾರಪ್ಪನವರು ಕಾಲರಾದ ನಂತರ ಯಾವ ಸಮಸ್ಯೆಗಳು ಇವತ್ತು ಈ ಸಮಾಜ ಅನುಭವಿಸ್ತಾ ಇದೆ. ನಾವು ಜನಸಂಖ್ಯಾತ್ಮಕವಾಗಿ ಸುಮಾರು ಈ ರಾಜ್ಯದ ಜನಸಂಖ್ಯೆ 8-10% ಇದ್ರೂ ಕೂಡ ನಮಗೆ ಸಿಗಬೇಕಾದಂಥ ಸವಲತ್ತುಗಳಿರ್ಬೋದು, ಸೌಲಭ್ಯಗಳಿರ್ಬೋದು, ಈ ಸಮಾಜವನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆತ್ತ ಅಥವಾ ಸಾಮಾಜಿಕವಾಗಿ ಮೇಲೆತ್ತುವ ದೃಷ್ಟಿಯಿಂದ ಅಥವಾ ರಾಜಕೀಯವಾಗಿ ಈ ಸಮಾಜಕ್ಕೆ ಸಿಗಬೇಕಾದಂಥ ನ್ಯಾಯ ಇರ್ಬೋದು, ಅದು ಎಲ್ಲದರಿಂದ ಇವತ್ತು ಈ ಸಮಾಜ ವಂಚಿತರಾಗ್ತಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಮಾಜ ತಾನು ಮೈಸೂರಿಗೆ ಎದ್ದುಕೊಂಡು ಸಂಘಟಿತರಾಗಿ ನಮ್ಗೆ ಆಗಬೇಕಾದ ಸವಲತ್ತು ಸಿಗಬೇಕಾಗಿದೆ, ಅದಕ್ಕೋಸ್ಕರ ಹೋರಾಟ ಮಾಡುವಂಥ ಕಾರ್ಯಕ್ಕೆ ಇವತ್ತು ಮುನ್ನುಡಿಯನ್ನು ಬರೀತಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಚಿಂತನ ಮಂಥನ ಕಾರ್ಯಕ್ರಮದ ಮುಖಾಂತರ ಈ ಸಮಾಜದ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಮುಂದೆ ದಿನದಲ್ಲಿ ಇದನ್ನು ಯಾವ ರೀತಿ ಸರಿಪಡಿಸಲಿಕ್ಕೆ ನಾವು ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೂಡ ಯೋಚನೆ ಮಾಡಿಕೊಂಡು ಇವತ್ತಿನಿಂದ ನಾವು ಮುನ್ನೆಜ್ಜೆಯನ್ನು ಇಡುವವರಿದ್ದೇವೆ. ಕರ್ನಾಟಕ ಮೀನುಗಾರಿಕಾ ನಿಗಮದ ನಿರ್ದೇಶನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ಸಮಾಜದ ಒಬ್ಬ ಮುಖಂಡರಾಗಿ ಚಿಕ್ಕಮಗಳೂರಿಂದ ಗಂಗಾವತಿಗೆ ನೆನ್ನೆ ಸೋಲೂರು ಮುಗಿಸ್ಕೊಂಡು ಇವತ್ತು ಗಂಗಾವತಿಗೆ ಬಂದಿದ್ದೀನಿ. ಈ ಚಿಂತನ ಮಂಥನ ಸಭೆ ಮೊದಲೇ ನಡೀಬೇಕಾಗಿತ್ತು, ಆದರೆ ಸ್ವಲ್ಪ ಲೇಟ್ ಆಯಿತು. ಕಾರಣ ಏನಪ್ಪ ಅಂದರೆ ನಾವು ಹಿಂದುಳಿದ ವರ್ಗದಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ. ಸರ್ಕಾರ ನಾವು ಕಳೆದ ಹಲವಾರು ವರ್ಷಗಳಿಂದ ಒಂದು ನಿಗಮ ಮಟ್ಟಿಗೆ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಬೇಡಿಕೆಯನ್ನು ಸರ್ಕಾರದ ಎಲ್ಲ ಸರ್ಕಾರದ ಮುಂದೆ ಇಟ್ಟಿದ್ವಿ. ಆದರೆ ಇದುವರೆಗೂ ಯಾವ ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸಿಲ್ಲ. ರಾಜ್ಯದಲ್ಲಿ ಕುಲಕರ್ಸುಬನ್ನ ಯಾವ್ದಾರ ಬ್ಯಾನ್ ಮಾಡಿದರೆ, ಯಾವುದೇ ಜನಾಂಗದ ಕುಲಕರ್ಸುಬನ್ನ ಬ್ಯಾನ್ ಮಾಡಿದರೆ ಅದು ಈಡಿಗ ಸಮಾಜ ಸೇರಿ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಕಾರ್ಮಿಕರು ನಿರಾಶ್ರಿತರಾದರು, ಅವ್ರಿಗೆ ಪುನರ್ವಸತಿ ಕೊಡಲಿಲ್ಲ. ಅದ್ರ ಜೊತೆಗೆ ಏನಾಗಿದೆ ಅಂದರೆ ಸರ್ಕಾರ ನಮ್ಮ ಈಡಿಗ ಸಮಾಜನ ಎಲ್ಲ ಸರ್ಕಾರಗಳು ಕಡೆಗಣಿಸ್ತಾ ಬಂದಿದೆ. ಹಾಗಾಗಿ ಇದುವರೆಗೂ ನಾವು ಕಡೆಗಣಿಕೆನ ಇನ್ನು ಮುಂದೆ ನಾವು ಸಹಿಸೋಕ್ಕಾಗಲ್ಲ. ಹಂಗಾಗಿ ನಾವು ಹೋರಾಟದ ಮುಖಾಂತರ ನಾವು ಈ ನಮ್ಮ ಬೇಡಿಕೆನ ಈಡೇರಿಸ್ಕೋಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಹೆಂಗಪ್ಪ ಅಂದರೆ ಹೇಳ್ತಾರೆ, ತಾಯಿ ಮಗು ಹತ್ತಿರ ಮಾತ್ರ ಹಾಲು ಕೊಡೋದಂತೆ, ಸುಮ್ಮನೆ ಹಾಲು ಕೊಡಂಗೆ. ಹಂಗಾಗಿ ನಾವು ಇವತ್ತು ಅಳುವಂಥ ಪರಿಸ್ಥಿತಿ ಬಂದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ನಮ್ಮ ಹಕ್ಕನ್ನು ನಾವು ಪಡಿತೀವಿ. ನಮಗೆ ಶತಗತ ಈಡಿಗ ಅಭಿವೃದ್ಧಿ ನಿಗಮ ಬೇಕೇ ಬೇಕು. ಆ ಈಡಿಗ ಅಭಿವೃದ್ಧಿ ನಿಗಮದಿಂದ ನಮ್ಮ ಸಮಾಜನ ಒಂದು ಅಭಿವೃದ್ಧಿ ಪಥಕ್ಕೆ ತಂದೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡೋದು ಇಷ್ಟಪಡ್ತೀನಿ. ಹಿರಿಯ ತಾಲೂಕು ಕಾರ್ಯ ಈಡಿಗ ಸಮಾಜದ ಅಧ್ಯಕ್ಷರು. ನಾವು ಹಿರಿಯ ತಾಲೂಕಿಂದ ಸುಮಾರು ಒಂದು 15-20 ಜನ ಇವತ್ತು ಗಂಗಾವತಿ ತಾಲೂಕು ಹೇಮಗುಡ್ಡದಲ್ಲಿ ನಡ್ತಕ್ಕಂಥ ಆರ್ಯ ಈಡಿಗರ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಬಂದು ಪಾಲ್ಗೊಂಡಿದ್ವಿ. ಈ ಚಿಂತನ ಮಂಥನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಆರ್ಯ ಈಡಿಗರ ಸಮಾಜಕ್ಕೆ ಸರ್ಕಾರ ಕಿಂಚಿತ್ತೂ ಕೂಡ ಸಹಾಯ ಮಾಡಿಲ್ಲ. ಸರ್ಕಾರ ಸವಲತ್ತು ಕೊಡ್ತಕ್ಕಂಥದ್ದಕ್ಕೂ ಕೂಡ ಪ್ರಾಮಾಣಿಕವಾದಂಥ ಒಂದು ಕೆಲಸ ಸವಲತ್ತುಗಳು ಕೂಡ ನಮ್ಮ ಸಮಾಜಕ್ಕೆ ತಲುಪಿಸಿರುವುದಿಲ್ಲ. ಹಾಗಾಗಿ ನಾವು ಇಲ್ಲಿ ಎಲ್ಲ ಮಾಲಿಕೆ ಗುತ್ತಿದಾರ ಮಾಜಿ ಸಚಿವರು ಮತ್ತು ಹಿರಿಯ ಸಮಾಜದ ಮುಖಂಡರು ಹಾಗೂ ಸಿನರ್ಧನಿಗಳು ಇವರ ನೇತೃತ್ವದಲ್ಲಿ 6 ಜನ ಸ್ವಾಮೀಜಿಗಳು ಒಗ್ಗಟ್ಟಾಗಿ ಸೇರಿಕೊಂಡು
ಇವತ್ತು ನಡ್ತಕ್ಕಂಥ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಇದು ಮಹತ್ವವಾದಂಥ ನಿರ್ಣಯವನ್ನು ತಗೊಳ್ಳೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್ಕಾರ ನಮ್ಮ ಸಮಾಜದಲ್ಲಿ ಬಡ ಸಮಾಜದಲ್ಲಿದ್ದಾರೆ, ಅವರಿಗೆ ವಸತಿ ಸೌಲಭ್ಯ, ಶೌಚಾಲಯಗಳು ಇತ್ಯಾದಿ ಸವಲತ್ತುಗಳು ಕೂಡ ತಲುಪಿರ್ತಿಲ್ಲ. ಸರ್ಕಾರ ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡಿಲ್ಲ. ಹಾಗಾಗಿ ನಮ್ಮ BJP ಸರ್ಕಾರದಲ್ಲಿ ಇರ್ತಕ್ಕಂಥ 7 ಜನ ಶಾಸಕರು ಕೂಡ ಮುಖ್ಯಮಂತ್ರಿ ಮೇಲೆ ಒತ್ತಾಯ ಮಾಡಿ, ಯಡಿಯೂರಪ್ಪರ ಮೇಲೆ ಒತ್ತಾಯ ಮಾಡಿ ಇದು ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಮತ್ತು ನಮ್ಮ ಏನು ಚಿಂತನ ಮಂಥನ ನಿಗಮ ಮಂಡಳಿನ ಕೂಡಲೇ ಅವರು ಘೋಷಣೆ ಮಾಡಬೇಕು. ಹಾಗಾಗಿ ಈ ಒಂದು ಮಹತ್ವವಾದಂಥ ನಿರ್ಣಯನ ಇವತ್ತು ದಿವಸ ತಗೊಂಡು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಪ್ರಯತ್ನ ಪಡ್ತಿದ್ವಿ. ಇದು ಯಾವುದೇ ಕೂಡಲೇ ಈ ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು ಸಮಾಜ ವತಿಯಿಂದ ಮಾಡ್ತಕ್ಕಂಥದ್ದು ತಮ್ಮ ಮೂಲಕ ತಿಳಿಸಿದ್ದೀವಿ. ಗಂಗಾವತಿ ಹತ್ರ ಗುಡ್ಡ ನಡೆಯುತ್ತಿರುವ ಆರ್ಎಇಡಿಗರ ಚಿಂತನ ಮಂಥನ ಸಭೆಗೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಿಂದ ನಾವೆಲ್ಲ ಸುಮಾರು ಒಂದು 15-20 ಜನ ಆಗಮಿಸಿದ್ದೀವಿ. ನಮ್ಮ ಹಾಲಿ ಆರ್ಎಇಡಿಗರ ಸಂಘದ ಅಧ್ಯಕ್ಷ ಹಿರಿಯೂರು ತಾಲೂಕು ಹಾಗೂ ಹಾಲಿ ನಗರಸಭಾ ಸದಸ್ಯ ಅಜಯ್ ಕುಮಾರ್ ಅಂತ. ಏನಂದರೆ ಈ ಒಂದು ಸಮಾವೇಶ ಚಿಂತನ ಮಂಥನ ಸಭೆಯಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಆ ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ಮಧ್ಯ ಭಾಗ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಆ ಕಡೆ ಶಿವಮೊಗ್ಗ ಇರ್ಬೋದು, ಈ ಕಡೆ ಎಲ್ಲ ಇದೇ ಥರ ಆಗಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆಯ ಸವಲತ್ತು ಕೊಡಿಸೋದ್ರಲ್ಲಿ ಎಲ್ಲ ನಾಯಕರು ಎಲ್ಲ ಪಕ್ಷಾತೀತವಾಗಿ ಮಾಡಿದರೆ ನಮ್ಮ ಜನಾಂಗಕ್ಕೆ ಒಳ್ಳೆಯದಂತೇಳಿ ನನ್ನ ಆಸೆ. AR ಮಹೇಂದ್ರಗೌಡ, ಯಾದಗಿರಿ ಜಿಲ್ಲೆ. ನಾವು ಚಿಂತನ ಮಂಥನ ಅಂದರೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ 2 ಭಾಗ ಸೇರಿಕೊಂಡು ಈ ಗಂಗಾವತಿ ಜಿಲ್ಲೆಯಲ್ಲಿರ್ತಕ್ಕಂಥ ಹೇಮಗುಡ್ಡ ಸುಲ್ಲಾಮಣಿಗಳವರ ಏನೋ ದುರ್ಗಾದೇವಿ ಮಂದಿರ ಇದೆ. ಆ ಒಂದು ಇದರಲ್ಲಿ ಆವರಣದಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ನಮ್ಮ ಆರ್ಎಇಡಿಗ ಸಮಾಜ, ನಮ್ಮ ಮುಖಂಡರಾದಂಥ ನಮ್ಮ ಗುರುಗಳಾದಂಥ ಶ್ರೀ ಡಾಕ್ಟರ್ ಬ್ರಹ್ಮಾನಂದ ಗುರುಜಿಯವರು, ನಮ್ಮ ರಾಜಕೀಯ ಮುಖಂಡರಾದಂಥ ಶ್ರೀ ಮಾಲ್ಕೇಯ ಗುತ್ತೇದಾರವರು, ಇನ್ನು ನಮ್ಮ ಇವರು ಅನೇಕ ನಮ್ಮ ಸಮಾಜದ ಗುರುಗಳು. ನಿನ್ನೆ ತಾನೇ ಅವರು ಸೋಲೂರು ಮಠದ ಪೀಠಾಧಿಪತಿಗಳಂಥ ಶ್ರೀಗಳು ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲ ಇವತ್ತು ನಮ್ಮ ಮಾಜಿ ಶಾಸಕರು ಬೇಳೆ ಗೋಪಾಲಕೃಷ್ಣ ಅವರು, ಸಮೀಪ ಕಾರ್ಕಳದಲ್ಲಿ ಶಿವಕುಮಾರ್ ಅವರು, ಎಲ್ಲ ಇದರಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರಾಜಕೀಯ ಸಮಾಜ ಎಲ್ಲ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲು ನಿಮ್ಮ ಹೆಸರು? ಸಮಾಜದ ಸಂಘಟನೆ ಮುಖಾಂತರ ಹುಡುಗರಿಗಾಗಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಮುಂದುವರಾಕ ಭಾಳ ಇದೆ. ಆ ಸಮಸ್ಯೆಯನ್ನು ಸ್ವಲ್ಪ ಪರಿಹಾರಕ್ಕೆ ಒಂದು ದಾರಿ ಕಾಣ್ತಾರೆ. ಕೆಲವು ನಮ್ಮ ವಿವಿಧ ಬೇಡಿಕೆಗಳಿದೆ, ಅವನ್ನೆಲ್ಲ ಸರ್ಕಾರಕ್ಕೆ ನಮ್ಮ ಪದಾಧಿಕಾರಿ ಬದಲಾಗಿ ನಮ್ಮ ಸಮಾಜದ ಏಳಿಗೆ ಬಗ್ಗೆ ಎಲ್ಲ ಒಂದು ಮಾಡಿ ಸಂಘಟನೆ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅವರಿಗೆ ಅವರ ಬಗ್ಗೆ ಮನದಟ್ಟಾಗೋ ರೀತಿಯಿಂದ ಮಾಡಬೇಕಂತ ವಿಚಾರದಿಂದ ಈ ಕಾರ್ಯಕ್ರಮಗಳನ್ನು ನಮ್ಮ ಮುಖಂಡರು ಹಿರಿಯರು ಎಲ್ಲರೂ ಸೇರಿ ಮಾಡಬೇಕಾದ್ರೆ ಇದ್ರಾಗ ನಾವು ಯಶಸ್ವಿ ಆಗ್ತೀವಿ ಅಂತ ಒಂದು ಭರವಸೆನಾಗ ಈ ಸಮಾರಂಭ ನಡೆಸಬೇಕು. ಈ ಸಂದರ್ಭದಲ್ಲಿ HR ಶ್ರೀನಾಥ್, ಮಾಜಿ ಸಚಿವರಾದ ಮಾನ್ಯ ಮಲ್ಲಿಕಯ್ಯ ಗುತ್ತೇದಾರ್, ಶ್ರೀ ಬ್ರಹ್ಮಾನಂದ ಸ್ವಾಮಿಗಳು, ಶ್ರೀ ವಿಖ್ಯಾತಾನಂದ ಸ್ವಾಮಿಗಳು, ಶ್ರೀ ರೇಣುಕಾನಂದ ಸ್ವಾಮೀಜಿಗಳು, ಶ್ರೀ ಪ್ರಣವಾನಂದ ಸ್ವಾಮೀಜಿಗಳು, ಶ್ರೀ ಅರುಣ್ ಆನಂದ್ ಸ್ವಾಮೀಜಿಗಳು, ಇಡಿಗ ಸಂಘದ ರಾಜ್ಯಾಧ್ಯಕ್ಷರಾದ ತಿಮ್ಮೇಗೌಡರು, BK ಹರಿಪ್ರಸಾದ್, ಹರತಾಳ ಹಾಲಪ್ಪ, ಮಧು ಬಂಗಾರಪ್ಪ, HR ಗವಿಯಪ್ಪ, ಬೇಳೂರು ಗೋಪಾಲಕೃಷ್ಣ, ಸತ್ಯಜಿತ್ ಸುರತ್ಕಲ್, ರಾಜಶೇಖರ್ ಕೋಟ್ಯಾನ್, ಸುಭಾಷ್ ಗುತ್ತೇದಾರ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. Let's go.
ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಗಣ್ಯಮಾನ್ಯರು ಕೂಡ ಭಾಗವಹಿಸಿದ್ರು. ಅದರಲ್ಲಿ ಮಠಾಧೀಶರು ಕೂಡ ಭಾಗವಹಿಸಿದ್ರು. ಅಲ್ಲದೆ ಕಲಾವಿದರು, ಚಲನಚಿತ್ರ ನಟರು ಕೂಡ ಭಾಗವಹಿಸಿದ್ರು. ಒಂದು ಕಾಲದಲ್ಲಿ ಆರ್ಯ ಈಡಿಗ ಸಮಾಜ ಅಂದ್ರೆ ಸಾಕು, ರಾಜಕೀಯದಲ್ಲೇ ಆಗ್ಲಿ, ಚಿತ್ರರಂಗದಲ್ಲೇ ಆಗ್ಲಿ, ರಂಗಭೂಮಿಯಲ್ಲೇ ಆಗ್ಲಿ ಸಾಕಷ್ಟು ಹೆಸರುವಾಸಿಯಾಗಿತ್ತು. ಅಂದ್ರೆ ಆಗ ಇದ್ದಂತ ಸ್ಥಾನಮಾನ ಈಗ ಆರ್ಯ ಈಡಿಗ ಸಮಾಜಕ್ಕೆ ಸಿಗ್ತಿಲ್ಲ ಅನ್ನೋದು ಅಲ್ಲಿನ ಮಠಮಾನ್ಯರು ಮತ್ತು ಸಚಿವರ ವಾದ ಆಗಿದೆ. ಹಾಗಾಗಿ ಇಂದಿನ ಸಮಾವೇಶ ಕೂಡ ಬೃಹತ್ ವೇದಿಕೆಯಲ್ಲಿ ನಡೆಯಿತು. ದಯವಿಟ್ಟು ಪೂಜೆಗೆ ಅವಕಾಶ ಮಾಡಿಕೊಡಿ. ದಯಮಾಡಿ ಎಲ್ಲ ಸಮಾಜ ಬಾಂಧವರು ಚೇರ್ಗಳನ್ನು ಅಲಂಕರಿಸಬೇಕು. ಶ್ರೀ ಪುಟ್ಟರಾಜ ಗವಾಯಿ ಸಂಗೀತ ಶಾಲೆ ಗಂಗಾವತಿಯಿಂದ ಪ್ರಾರ್ಥನಾ ಗೀತೆ ಆರಂಭ ಮಾಡೋಣ. ವಿಜಯ ಕರ್ನಾಟಕದ ಈಡಿಗ ಬಳಗ ದಿನಪತ್ರಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಗಣ್ಯಮಾನರಲ್ಲಿ ಕೇಳ್ತಾ, ದಯಮಾಡಿ ಎಲ್ಲ ಸಮಾಜ ಬಾಂಧವರು ವೇದಿಕೆ ಎಡಭಾಗದಲ್ಲಿ ಚೇರ್ಗಳ ಖಾಲಿ ಇವೆ, ಹಾಸ್ಯರಾಗಬೇಕು ಅಂತೇಳಿ ನಾನು ಅವರ ಹತ್ರ ಕೇಳಿಕೊಳ್ತೇನೆ. ಗಣ್ಯಮಾನರಿಂದ ಪತ್ರಿಕೆ ಬಿಡುಗಡೆಯ ಕಾರ್ಯ ಆಗಿದೆ. ಪತ್ರಿಕೆಯನ್ನ ಬಿಡುಗಡೆಗೊಳಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಡಿಗ ಸಮುದಾಯದ ಕುಲದೇವತೆಯಾಗಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲಮ್ಮನನ್ನ ಮತ್ತು ಕಾಡಮೇಶ್ವರನನ್ನ ವಚನಕ್ಕಾಗಿ ಆಗಮಿಸಿ ನಮಗೆ ಮಾರ್ಗದರ್ಶನ ಮಾಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪೂಜ್ಯರೆಲ್ಲ ಸೇರಿ
ಬಸವರಾಜ್ ಹಿಡಿಗೇರ್ ಗೋಕಾಕ್ ಜಿಲ್ಲಾಧ್ಯಕ್ಷರು ಹಿಡಿಗೆ ಸಂಬಂಧ ಜಿಲ್ಲಾಧ್ಯಕ್ಷರು ವೇದಿಕೆ ಆಗಮಿಸಬೇಕಂತೆ. ಬಸವರಾಜ್ ಹಿಡಿಗೇರ್ ಬರ್ತಾ ಇತ್ತು, ಸಿಂಧಿರವಣಿ ಬರ್ತಾ ಇತ್ತು, ಅರಕರವಣಿ ಬರ್ತಾ ಇತ್ತು. ಈ ಬ್ರ್ಯಾಂಡಿ ತಂದು ನೀವೊಂದು ಹಳ್ಳಿಯಾಗ ಹೋಗಿ 10 ಸಿಗ್ತಾವೆ, 10 ಬ್ರ್ಯಾಂಡ್ ದುಕಾನ್ಗಳು ಸಿಗ್ತಾವೆ ಇಲ್ಲಿಗಲ್ಲಿ. ನಿಮ್ಮ ರೆವೆನ್ಯೂನು ಕಳ್ಕೊಂಡ್ರಿ, ನಮ್ಮ ಜನರಿಗೆ ನಿರುದ್ಯೋಗಗಳಾಗಿ ಮಾಡಿದ್ದೀವಿ. ಅದಕ್ಕೆ ನಾವು ಈಗ ಕನಿಷ್ಠ ಪಕ್ಷ MSL ಏನು ಮಾಡ್ತಾ ಇದ್ದೀವಿ ನೀವು, ಅಲ್ಲಿ ನಮ್ಮ ಈಡಿಗವರಿಗೆ ಮೊದಲನೇ ಪ್ರಾತಿನಿಧ್ಯ ಕೊಡಬೇಕು ನೌಕರಿ. ಜೊತೆಗೆ ನಮ್ಮ ಆಮೇಲೆ ಈ ಕುಲಕಸಬವನ್ನೇ ನಂಬಿ ಪಾಪ ಬದುಕ್ತಕ್ಕಂಥ ಅನೇಕ ನಮ್ಮ ಬಡ ಜನರಿದ್ದಾರೆ. ಅವ್ರ ಪಾಪ ವಯಸ್ಸಾಗಿದೆ, ಏನು ನೌಕರಿ ಮಾಡೋಕ್ಕಾಗಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಭಾಳ ವಿಚಾರವಂತರಾಗಿ ಸಾಕಷ್ಟು ಜನರಿಗೆ ಇವತ್ತು ಅಸಂಘಟಿತರಿಗೆ ಮಾಸಾಸನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ತಂದಿದ್ದಾರೆ. ಈ ನಮ್ಮ ಜನಾಂಗ ಕೂಡ ಇವತ್ತು ನಿರಾಶರಾಗಿದ್ದಾರೆ, ಅವರಿಂದ ಏನೂ ಕೆಲಸ ಆಗಲ್ಲ. ಇಂಥವ್ರನ್ನ ಗುರುತಿಸಿ ಈಗಾಗಲೇ ಇದೆ, ಓಲ್ಡ್ ಏಜ್ ಪೆನ್ಷನ್ ಇದೆ, ಆದರೂ ವಿಶೇಷವಾಗಿ ಪ್ಯಾಕೇಜ್ ಈ ಸಮಾಜ ಈ ಒಂದು ಕಸಬನ್ನು ಕಳ್ಕೊಂಡಿದ್ದರಿಂದ ಇವರನ್ನು ಗುರುತಿಸಿ ಅವರಿಗೆ ಮಾಸಾಸನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಬಡವರಿಗೆ ಅನ್ನುವಂಥ ಒಂದು ಬೇಡಿಕೆ ಕೂಡ ಈ ಸಂದರ್ಭದಲ್ಲಿ ಇದೆ. ಇದು ಬೇರೆ ನಿರ್ಣಯ ಮಂಡನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತಿಮ್ಮೇಗೌಡರು ಕೆಲವು ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಕೇಂದ್ರ ಸ್ಥಾನ ಏನೇನು ಮಾಡ್ತಾ ಇದೆ ಅನ್ನೋ. ನಮ್ಮ ಶ್ರೀನಾಥ್ ದಣಿಯವರಂತೂ ನಮ್ಮ ನಿರ್ಣಯದ ಬಹುತೇಕ ಕಾರ್ಯಕ್ರಮಗಳು ಮುಂದೆ ಇಟ್ಟಿದ್ದಾರೆ. ಅಧ್ಯಕ್ಷರ ಭಾಷಣದಲ್ಲಿ ನಾನು ಎಲ್ಲರೂ ಕೇಳಿದ ಮೇಲೆ ಅದರ ಬಗ್ಗೆ ಏನು ಮಾತಾಡಬೇಕು ಅದು ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಒಂದು ಹೇಳೋದು, ತಾವೆಲ್ಲ ಸರ್ವಾನುಮತದಿಂದ ನನಗೆ ನೀವು ತಗೊಳ್ರಿ ಅಂದರೆ ಎಲ್ಲರೂ ಚಪ್ಪಾಳೆ ತಟ್ರಿ ಕೈ ನಿಮ್ಮ ಒಪ್ಪಿಗೆ ಇದೆ ಅಂತ ತಿಳ್ಕೊಂಡು ನಾನು ಸ್ವೀಕಾರ ಮಾಡ್ತೀನಿ. ಅವರೆಲ್ಲ ಸಮ್ಮುಖದಲ್ಲಿ ಹೋಗೋಣ ಅಂತ ಮಾತನಾಡಿದ್ರು. ಇದು ಬ್ರಹ್ಮಶ್ರೀ ನಾರಾಯಣ ಗುರುವರ ಜಯಂತಿ ಸಿದ್ದರಾಮಯ್ಯವರು ಮಾಡಬೇಕಾದ್ರೆ ಅದರಲ್ಲಿ ಬಹುಪಾತ್ರ ನಮ್ಮ ಮಧು ಬಂಗಾರದವರದಿದೆ ಅಂತ ಎಲ್ಲರಿದ್ದೆವು, ಎಲ್ಲರೂ ಒತ್ತಡ ಆಗ್ತದೆ. ಆದ್ದರಿಂದ ಬ್ರಹ್ಮಶ್ರೀ ನಾರಾಯಣ ಗುರುವರ ಜಯಂತಿ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ಸ್ವಲ್ಪ ಸೈಡ್ ಪಾಪ ಅದು ಅವರು ತುಂಬ ಫೋಟೋ ನಂದು ಬಿಡು. ಇವತ್ತು ನಮ್ಮ ಹಿರಿಯರಾದಂಥ ತಿಮ್ಮೇಗೌಡರು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ. ಎರಡನೇದಾಗಿ ನಮ್ಮ ಈಡಿಗ ಸಮಾಜದ ಕಸುಬಿತ್ತು, ಅದನ್ನೆಲ್ಲ ಕಸಿದುಕೊಂಡು ಇವತ್ತು ನಮ್ಮನ್ನು ಬೀದಿ ಪಾಲು ಮಾಡಿದ್ದಾರೆ. ಅದಕ್ಕೆ ನಾವು ಆ ಕಸುಬು ಮತ್ತೆ ಕುರಿ ಅಂತ ನಾನು ಹೇಳೋದಿಲ್ಲ, ಇದ್ರ ಕಸದಲ್ಲಿ ಬಂದಿದೆ. ಆದರೆ ಮೊದಲು ಈಡಿಗ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಬೇಕು. ನಮ್ಮ ಕುಲಶಾಸ್ತ್ರ ಅಧ್ಯಯನ ಆದರೆ ಯಾವ ಪರಿಸ್ಥಿತಿಯಲ್ಲಿ ನಮ್ಮ ಜನ ಬದುಕ್ತಾ ಇದೆ ಅನ್ನುವಂಥ ಮಾಹಿತಿ ಆ ಕುಲಶಾಸ್ತ್ರ ಅಧ್ಯಯನ ಮುಖಾಂತರ ಕೊಡ್ತಾರೆ. ಇವತ್ತಿಗೂ ಕೂಡ ನಮ್ಮ ಸಮಾಜ ದಿನ ಕೂಲಿ ಹೋಗದೇ ಇದ್ರೆ ಒಂದು ಒಲಿ ಉರಿಯೋದು ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ. ತಿಮ್ಮೇಗೌಡರು ಹೇಳಿದ್ರು, ನಾವು 2 ಲಕ್ಷ ಜನನೇ ಶ್ರೀಮಂತರಿದ್ದೆವು. ನಿಜ. ಮತ್ತು ಬೆರಳಿನಷ್ಟು ಇರ್ತಕ್ಕಂಥ ಶ್ರೀಮಂತರ ಮನಸ್ಸು ಮಾಡಿದ್ರೆ ಸರ್ಕಾರ ಬಗ್ಗೆ ನಾವೇನು ಉದ್ಧಾರ ಮಾಡಬೇಕು, ಅನುಮಾನ ಇಲ್ಲ. ಅದು ಆಗಲ್ಲ, ಅದು ಆಗಲ್ಲ. ಅದು ಭಾಳ ತಪಸ್ಸು ಮಾಡಬೇಕಾಗ್ತದೆ. ಕರೋನಾ ಬಂದು ಆಸ್ತಿ ಎಲ್ಲ ಹೋದ್ರೆ ನಡೀತದೆ, ಅದ್ರ ಒಂದು ನ್ಯಾಯ ಪೈಸೆ ನಾವು ಕೊಡುತ್ತೆ. ಆದರೆ ಸಮಾಜ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ನಮಗೇನು ಕೊಟ್ಟಿದ್ದಾರೆ ಅದು ನಾವು ಸಹಾಯ ಮಾಡೋದು ನಮ್ಮ ಮಾನವತೆಯ ಕರ್ತವ್ಯ ದೃಷ್ಟಿಯಿಂದ ನಾವು ಮಾಡಬೇಕಾಗಿದೆ. ಇನ್ನು ಮೂರನೇದಾಗಿ ನಮ್ಮ ದಣಿ ಹೇಳ್ದಂಗೆ, ಶ್ರೀನಾಥ್ ದಣಿ ಹೇಳ್ದಂಗೆ, ಕೊಪ್ಪಳ ತಾಲೂಕಾ ಮುನಿರಾಬಾದ್ದಲ್ಲಿ ಈಗಾಗಲೇ ಡೆನ್ಮಾರ್ಕ್ ಜರ್ಮನ್ ಕಂಪನಿಯವರಿಗೆ ರಾಜ್ಯ ಸರ್ಕಾರ 100 ಎಕರೆ ಜಮೀನು ಕೊಟ್ಟಿದ್ರು ಪಶುಸಂಗೋಪನೆ ಗೋಶಾಲೆಗಳು ಮಾಡ್ಲಿಕ್ಕೆ. ಅವ್ರು ಯಾಕೋ ಮಾಡಲಿಲ್ಲ. ಅದು ಯಾಕೆ ಮಾಡಲಿಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ಸರ್ಕಾರ ಜಮೀನು ವಾಪಸ್ ಕೊಟ್ಟಾರೆ.
ಅದರಲ್ಲಿ 25 ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ, ತೋಟಗಾರಿಕೆ ಇಲಾಖೆಗೆ ತೊಗೊಂಡ್ರೆ. ಇನ್ನೂ 75 ಉಳಿದೋದು. ಆ 75 ಎಕರೆ ನಮ್ಮ ಈ ಇವತ್ತಿನ ಪ್ರಣಾಳಿಕೆಯಲ್ಲಿ ಅದು ನಮ್ಮ ಈಡಿಗ ಸಮಾಜ ಕೊಡಬೇಕು. ಅದು ನಮ್ಮ ನಾರಾಯಣ ಗುರುಗಳ ಪೀಠವನ್ನು ಮಾಡಿ, ಯಾಕಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುವರ ಸಂದೇಶ ಇದೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರತ್ತು, ಸರ್ವರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯಕ್ತಿತ್ವ ಬ್ರಹ್ಮಶ್ರೀ ನಾರಾಯಣ ಗುರುವಿನಿಂದ ಅವರ ಪೀಠವನ್ನು ಸ್ಥಾಪನೆಯನ್ನು ಮಾಡಿ 75 ಎಕರೆಯಲ್ಲಿ ವಿದ್ಯಾಸಂಸ್ಥೆಗಳು, ವಸತಿ ಶಾಲೆಗಳು, ಕೋಚಿಂಗ್ ಸೆಂಟರ್ಗಳು, KS ಓದೋರಿಗೆ ಅನುಕೂಲ, ನಾನಾ ರೀತಿಯ ಸೌಲಭ್ಯ ಪಡೆಯಕ್ಕೆ 75 ಎಕರೆ ಜಮೀನು ಬೇಕು. ಅಂದರೆ ಎಲ್ಲ ವರ್ಗದ ಜನರಿಗೆ, ಹಿಂದುಳಿದವರಿಗೆ ನಾವು ಅಲ್ಲಿ ವಿದ್ಯಾಭ್ಯಾಸ ಕಲಿಸ್ತಕ್ಕಂಥ ಇದೊಂದು ನಾಂದಿ ಆಗ್ತದೆ ಅಂತ ತಿಳ್ಕೊಂಡು ಹೆಚ್ಚಿಗೆ ಅಲ್ಲಿ 50% ನಮ್ಮ ಸಮಾಜದಲ್ಲಿ ಕೊಡ್ಬೇಕಾಗ್ತದೆ. ತಿಮ್ಮೇಗೌಡರ ಗೌರವದಿಂದ ರಾಜ್ಯಾಧ್ಯಕ್ಷರು ಅವ್ರನ್ನ ಒಂದು ಗೌರವ ಅಧ್ಯಕ್ಷರಾಗಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಈ ದಿನದಲ್ಲಿ ಅವ್ರನ್ನ ಕೂಡ ನಾವು ಮಂಡಳಿಯನ್ನು ಮಾಡ್ತಾ ಇದ್ದೀವಿ. ಮತ್ತು 5 ಮಂದಿ ಡಿವಿಷನಲ್ ಲೆವೆಲ್ ಕಾರ್ಯಾಧ್ಯಕ್ಷನ, ಅದು ಆದಮೇಲೆ ಅಧ್ಯಕ್ಷ ಮಾಡ್ತಕ್ಕಂಥದ್ದು 5 ಮಂದಿ ಕಾರ್ಯಾಧ್ಯಕ್ಷರನ್ನ ಕರ್ನಾಟಕದಲ್ಲಿ ಮಂಗಳೂರು ಭಾಗ, ಶಿವಮೊಗ್ಗ, ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕದಿಂದ 5 ಮಂದಿಯಿಂದ 6 ಮಂದಿ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕಂತೇಳಿ ನಾನು ಸನ್ಮಾನ್ಯ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ. ನಮ್ಮ ಅದು ಮಾಲಿಕಿಯವರು, ಯಾಕಂದರೆ ಇದು ಬಂಗಾರಪ್ಪನವರು ಆದರ್ಶ. ನಾವು ಹಿಂದೆ ನಾವು ಹುಡುಗರಿದ್ದಾಗ ನಾವು ಅಸೆಂಬ್ಲಿಯಲ್ಲಿ ನೋಡ್ತಾ ಇದ್ದೀವಿ. ಅವರು ಒಂದು ಬಾಂಡ್ ಫೈಟರ್, ಅವರು ಹುಟ್ಟಿದಾಗಿಂದ ಹೋರಾಟಗಾರರು. ಸೊ ಆ ಮಾರ್ಗದಲ್ಲಿ ಹೋದರೆ ಇವತ್ತು ನಾವು ಅವರು ಮುಖ್ಯಮಂತ್ರಿಗಳಾದರೂ ನಾವು ಶರಣ ದುರಿನ ಎಂಡಿದ ಮಾಲೆಯವರ ಪೀಠವನ್ನು ಸ್ಥಾಪನೆ ಮಾಡಬೇಕು. ಹಾಗಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಶರಣರು ಬಸವಣ್ಣ ಅನ್ವಯಗಳು ಬಹಳ ಪ್ರೀತಿಯಾಗಿರ್ತಕ್ಕಂಥ ಒಂದು ಶರಣ ಎಂಡದ ಮಾಲೆ. ಆದರೆ ಇವತ್ತು ಅವ್ರ ಪೀಠದ ಹೆಸರ ಮೇಲೆ ಏನು 62 ಶರಣರಿದೆ ಕೂಡಲ ಸಂಘದಲ್ಲಿ, ಎಂಡದ ಮಾಲೆ ಇದೆಯಲ್ಲಿ ಇವತ್ತು. ಅಂದರೆ ನಾವು ಶೋಷಣೆ ಒಳಗೆ ಇರ್ತಕ್ಕಂಥದ್ದು ಜನರು. ನಾವು ಎಂಡದ ಮಾಲೆಯ ಬಹಳಷ್ಟು ಹಿಂದೆ ಇರ್ತಕ್ಕಂಥ ಶರಣರನ್ನ ಅವ್ರು ಹೋಗಿ ಬಸವಣ್ಣ ಕರ್ಕೊಂಡ್ಬಂದು ಅವ್ರನ್ನ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಬಸವೇಶ್ವರ. ಸೊ ಇದನ್ನ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥ ಇಡೀ ಸಮಾಜಕ್ಕೆ ನಾವು ಹಿಂಗೆ ಶಿವಮೊಗ್ಗ ರಾಷ್ಟ್ರೀಯ ವಿಮಾನ ದಿನಾಚರಣೆ ದಿವಂಗತ ಎಸ್ ಬಂಗಾರಪ್ಪ ಅವ್ರಿಗಿಂತ ದೊಡ್ಡ ಹುಲಿ ಇಲ್ಲ. ಅವರಿಗೆ ಬಂಗಾರಪ್ಪ ಹೆಸರು ಬೇಕು, ಬೇರೆ ಹೆಸರಿಲ್ಲ ಅಲ್ಲಿ ಯಡಿಯೂರಪ್ಪ 2ನೇ ಸ್ಥಾನದಲ್ಲಿ. ಬಂಗಾರಪ್ಪನವರಿಗೆ ಅವ್ರ ಹೆಸರು ಬೇಕು. ಮುಂದೆ ಅವರ ಹೆಸರು ನಮ್ಮ ಕರ್ನಾಟಕದಲ್ಲಿ ಯಾವತ್ತು ಸೂರ್ಯಚಂದ್ರವರೆಗೂ ಅವ್ರಿಗೆ ಇದ್ದೇ ಇರ್ತದೆ ನಮ್ಮ ಇಂಡಿಯಾ ಜನಾಂಗಕ್ಕೆ. ಸೊ ಇಂಥವೆಲ್ಲ ಬಹಳಷ್ಟು. ಆದರೆ ನಮ್ಮದು ಮಾಲಿನ್ಯದು ಜೋಡಿ ಎತ್ತಿದ್ದಾರೆ ಬಂದು ಅವ್ರು ಎತ್ತುಗಳಿದ್ದರೆ ಸ್ವಾಮಿಗಳು ಕುದುರಿಸ್ಕೊಂಡು ಸಂಚಾರ ಮಾಡೋರೇ, ಅದು ಯಾರು ನಿಲ್ಲಿಸಕ್ಕಾಗಲ್ಲ. ಅವರು ಹಿಂದೆ ಬಿದ್ದರೆ ಕೂಡ ನಾವು ಮುಂದೆ ಮಾಡೋದು. ಯಾಕಂದರೆ ನಾವು ಮುಂದೆಯಿಂದ ನಮ್ಮ ಕುಟುಂಬಗಳು ಹೋರಾಟ ಮಾಡ್ತಕ್ಕಂಥ ಕುಟುಂಬಗಳು ನಮ್ಮ ಹಿಂದುಳಿದ ನಮ್ಗೆ ಯಾರ ಸಮಾಜಗಳಿಲ್ಲ ನಮಗೆ. ಇವತ್ತು H. G. ರಾಮನವರು, ಮಾಲಿಕೆ ಗುತ್ತೇದಾರವರು ಈ ಭಾಗದಲ್ಲಿ ಪ್ರಭಾವಂತ ನಾಯಕರಾಗಿದ್ದಾರೆ. ಅಂದರೆ ನಮ್ಗೆ ಈಡಿಗರದ್ದಲ್ಲ ಇದೆ. ಇವತ್ತೆಲ್ಲ ಸಮಾಜಗಳಿಂದ ಬಂದು ನಮಗೆ ಆಶೀರ್ವಾದ ಮಾಡಿರ್ತೇವೆ. ಮೂವಿಗಳು ಅವರು ಅಟ್ಯಾಕ್ ಆಗಿದೆ. ಇಷ್ಟು ವರ್ಷ ಮೂವಿಗಳಿಲ್ಲ, ಅನೇಕ ಅಂದರೆ ಕೇಂದ್ರ ಸಮಿತಿಯವರು ನಮ್ಮ ಸಮಾಜದ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಂಚಾರ ಮಾಡಬೇಕು. ಯಾಕಂದರೆ ಇದು ಈ ಸಮಾಜ 80 ಲಕ್ಷ ಜನ ಇರ್ತಕ್ಕಂಥ ಒಂದು ಸಮಾಜ. ಇದು ಚಿಂತನ ಮಂಥನ ಸಭೆಯಲ್ಲಿ ಈಡಿಗರ ಗರ್ಜನೆ ಮಾಡತಕ್ಕಂಥ ಒಂದು ಸಭೆ. ಇದು ಈ ಸರ್ಕಾರಕ್ಕೆ ಮತ್ತು ಮುಂದಿನ ಯಾವುದೇ ಸರ್ಕಾರಕ್ಕೆ ಬರಲಿ ಇವತ್ತು ನಾವು ಈಡಿಗರನ್ನ ಬಂದು ಈ ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಹಕ್ಕುಗಳನ್ನು ತಾವು ನಮಗೆ ಕೊಡಬೇಕಾಗ್ತದೆ. ಅದು ಯಾಕಂದರೆ ನಮ್ಮ ಮತಗಳನ್ನು ತಾವೆಲ್ಲ ಉಪಯೋಗ ಮಾಡ್ಕೊತೇವೆ.
ದೊಡ್ಡ ದೊಡ್ಡ ಮುಖಂಡರುಗಳು ನಾವು ಕೊಟ್ಟಿದ್ದೀವಿ ನಿಮಗೆ, ಪಕ್ಷಗಳು, ಎಲ್ಲ ಪಕ್ಷಗಳು ನನಗೆ ಈ ಸಂದರ್ಭದಲ್ಲಿ ಸವಾಲನ್ನು ಹಾಕ್ತಿದ್ದೀನಿ ಕೊಂಡಿದ್ದೀವಿ. ಆದರೆ ಇವತ್ತು ಎಲ್ಲ ಕೆಲಸ ಆದ ಮೇಲೆ ಈಡೇರನ್ನ ತಾವು ಮರಿತೇವೆ. ಒಂದು ಇವತ್ತು ಸಂದರ್ಭ ಬಂದರೆ 80 ಲಕ್ಷ ಜನ ನಾವು ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಅದು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಆ ದೇವಸ್ಥಾನದ ವಿಷಯದಲ್ಲಿ ಕೈ ಹಾಕಬೇಡಿ. ಮತ್ತು ಸಾಕಷ್ಟು ಇವತ್ತು ಎಂಡ ಇಳಿಸ್ತಕ್ಕಂಥ ಒಂದು ಕೆಲಸ ಪರಿಸ್ಥಿತಿ ಮತ್ತೆ ಸಮಯ ಬಂದಿದೆ. ಯಾಕಂದ್ರೆ ಇವತ್ತು ಆ ದೇವಿ ಆದಿಶಕ್ತಿ ದೇವಸ್ಥಾನದಿಂದ ಎಂಡ ಬೆಳ್ಕೊಂಡು ಬಂದಿದ್ದೇವೆ. ಮತ್ತೆ ಕರ್ನಾಟಕದಲ್ಲಿ ಎಂಡ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಈಚಲು ಗಿಡಗಳು ಮತ್ತು ತಾಳೆ ಗಿಡಗಳು, ತೆಂಗಿನ ಗಿಡಗಳು ಇವತ್ತು ಸಂಪೂರ್ಣವಾಗಿ ಎಲ್ಲ ಕಡೆ ಇದೆ. ಉತ್ತರ ಕರ್ನಾಟಕದಲ್ಲಿ ಈಚಲು ಗಿಡಗಳು, ತಾಳೆ ಗಿಡಗಳು ಸಾಕಷ್ಟಿದೆ. ಅದಕ್ಕೆ ಅನುಮತಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಇವತ್ತು ಯಾವ ಥರ ತೆಲಂಗಾಣ ಮತ್ತು ಕೇರಳ ಒಂದು ಸೊಸೈಟಿ ಮುಖಾಂತರ ತಾವೇನು ಅನುಮತಿಯನ್ನು ಕೊಟ್ಟಿದ್ರಿ, ಅದೇ ರೀತಿಯಾಗಿ ತಾವೆಲ್ಲ ಅದೇ ರೀತಿ ಒಂದು 2-3 ತಿಂಗಳಲ್ಲಿ ಇದನ್ನು ಘೋಷಣೆ ಮಾಡಲೇಬೇಕಾಗ್ತದೆ. ಇದಕ್ಕೆ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿದ್ವಿ. ಸನ್ಮಾನ್ಯ ಮಾಲಿಕೈ ಗುಜ್ಜದಾರ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷರಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ಜಿಲ್ಲೆಗೆ ಒಂದು ಮಂದಿರ ಕಟ್ಟಬೇಕು. ಒಂದು ಜಿಲ್ಲೆಗೆ ಒಂದು ಮಂದಿರ. ಈಗ ನೋಡಿ, ನಮ್ಮದು ಒಂದು ಜಿಲ್ಲೆಯಲ್ಲಿ ಮಂಗಳೂರು ಒಂದೇ ಜಿಲ್ಲೆಯಲ್ಲಿ 68 ಮಂದಿರ ಇದೆ. ಒಂದು ಜಿಲ್ಲೆಯಲ್ಲಿ ನೀವು ಒಂದು ಜಿಲ್ಲೆಗೆ ಒಂದು ನಾಗರಿಕ ಮಂದಿರ ಕಟ್ಟಬೇಕು. ಆವಾಗ ಏನಾಗುತ್ತೆ, ಈ ಹೊಸ ನ್ಯೂ ಜನರೇಷನ್ಗೆ ನಮ್ಮ ಗುರುಗಳು ನಾರಾಯಣ ಗುರುಗಳು ಅಂತ ಎಲ್ಲರೂ ಅದರ ಅಡಿಯಲ್ಲಿ ಎಲ್ಲ ಇರ್ತಾರೆ. ಎಲ್ಲ ಗೌರವಿತ ನಮ್ಮ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಜಿಲ್ಲಾ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಹಾಗೆ ಇಲ್ಲಿ ಬಂದಿರುವಂಥ ಗೌರವಿತ ಎಲ್ಲ ನನ್ನ ಸಮಾಜದ ಹಿರಿಯ ಕಿರಿಯ ಬಂಧುಗಳೇ, ಮಾಧ್ಯಮ ಮಿತ್ರರೇ, ರಾಜ್ಯದ ಈಡಿಗ ಸಂಘ ಅಧ್ಯಕ್ಷರು ನಮ್ಮ ಶ್ರೀನಾಥ್ ದಣಿಗಳು, ಹಾಗೆ ನಮ್ಮ ಮಲ್ಕಯ್ಯ ಗುತ್ತೇದಾರವರು ಈ ಸಮಾಜದ ಏಳಿಗೆಗಾಗಿ ಮುಂದಿನ ನಿರ್ಣಯಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ನೀವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದೀರಿ. ಈ ಸಮಾಜ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಒಂದು ಸರಿ ನಮ್ಮ ರಾಜ್ಯವನ್ನು ಆಡಳಿತ ಮಾಡಿದಂಥ ಗಂಡು ಒಬ್ಬರು ಇದ್ರು, ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ನಾಯಕರು. ಅವರ ಸಾರಥ್ಯದಲ್ಲಿ ರಾಜ್ಯವನ್ನೇ ಆಳಿದಂಥ ಈ ಸಮಾಜ ಇವತ್ತು ಯಾಕೆ ಈ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಯೋಚನೆ ಮಾಡುವಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ. ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಸಾಕು ಈ ಸಮಾಜ ಅಂತಿದ್ರು. ಆನಂತರ ಬಂಗಾರಪ್ಪನವರು ಅಂತ ಹೇಳಿದ್ರೆ ಇಡೀ ಸಮಾಜ ಅಂತ ಹೇಳುವಂತ ವಾತಾವರಣ ಅಂದಿನ ದಿನದಲ್ಲಿ ಇವತ್ತಿದೆ. ಯಾವುದೇ ಸಮಾಜವನ್ನು ತೆಗೆದುಕೊಂಡ್ರು ಸರ್, ಬೇರೆ ಮುಂದುವರಿದ ಸಮಾಜದ ಒಂದು ತಾಲೂಕಿನಲ್ಲಿ 500 ಜನ ಇದ್ರು ಸಹ ಸಂಘಟನೆಯ ಶಕ್ತಿ ಮೂಲಕ ಅವರು ಹೋಗ್ತಾರೆ. ಅದು ಆ ಸಮಾಜದ ಸ್ವಾಮಿಗಳನ್ನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಅವರು ಗಟ್ಟಿತನವನ್ನು ತೋರಿಸ್ತಾರೆ. ಆದರೆ ನಮ್ಮ ಸಮಾಜದಲ್ಲಿ ಇವತ್ತು ಆ ಸ್ಥಾನವನ್ನು ಸಿಗಲಿಕ್ಕೆ ನಮಗೆ ಆಗಲಿಲ್ಲ. ಬಂಗಾರಪ್ಪನ ಸಾಹೇಬರಂತ ನಾಯಕರಿರುವಾಗ ಮಾತ್ರ ಆ ಸಮಾಜದ ಗಟ್ಟಿತನವನ್ನು ಇದ್ದಾಗ ಈಗ ನಾವು ಕಳ್ಕೊಂಡಿದ್ದೀವಿ, ಅನಾಥರಾಗ್ತಾ ಇದ್ದೀವಿ, ನೆನಪಿಡ್ಕೋಬೇಕು. ಅದಕ್ಕಾಗಿ ಈ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ, ಇವತ್ತು ತಗೊಂಡಿದ್ದೀವಿ. ಮತ್ತೆ ನಾವು ಈಗಿರೋದ ಶಕ್ತಿ ಇವಾಗ ಹೀಗಿತ್ತಲ್ಲ, ಅದನ್ನು ಮತ್ತೆ ಒಂದುಗೂಡಿಸುವಂತ ಶಕ್ತಿಯನ್ನ ನಮ್ಮ ಸಮಾಜ ನೀವೆಲ್ಲರೂ ಬೆಳೆಸ್ಕೊಳ್ಬೇಕು ಅನ್ನೋ ಮಾತನ್ನ ಇವತ್ತು ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಈಗ ತಿಮ್ಮೇಗೌಡರು ರಾಜ್ಯಾಧ್ಯಕ್ಷರಿದ್ದಾರೆ, ಅವರಿಗೆ ಶಕ್ತಿ ಕೊಡಬೇಕು, ನಾವೆಲ್ಲರೂ ಸೇರ್ಕೊಳ್ಬೇಕು. ಸಮಾಜದ ಗುರುಗಳನ್ನು ಇಟ್ಕೊಂಡು ಹೋದ್ರೆ ಮಾತ್ರ ಈ ಸಮಾಜ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಇಲ್ಲದ ಹೋದ್ರೆ ನಾವು ಸಮಾಜವನ್ನು ಗುಡಿಸಕ್ಕೆ ಆಗಲ್ಲ. ಯಾವುದೇ ಸಮಾಜದ ಇವತ್ತು ಧರ್ಮಗುರುಗಳನ್ನು ಮಾಡಿದ ನಂತರ ಅವರ ನೇತೃತ್ವದಲ್ಲಿ ಅವರ ಧ್ವನಿಯಾಗಿ ಹೋಗಿದ್ರೆ ಮಾತ್ರ ಇವತ್ತು ನಾವು ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಸಮಾಜದಲ್ಲಿ ಅದು ಇಲ್ಲದೆ ಇರೋದ್ರಿಂದ ಇವತ್ತು ಯಡಿಯೂರಪ್ಪನವರು ಕೇಳಲ್ಲ, ಇನ್ನೊಬ್ರು ಕೇಳಲ್ಲ, ನಮ್ಮ ಅನಾಥ ಮಾಡಿ ಎಡ ಕೊಟ್ಟಿದ್ದಾರೆ. ಒಂದು ಯೋಚನೆ ಮಾಡಬೇಕು ಸ್ನೇಹಿತರೆ, ಇವತ್ತು ನಮ್ಮ MLAಗಳು ಯಾರು ಬರಲಿಲ್ಲ, ಅವ್ರು ಯಾಕೆ ಬಂದಿದ್ರು ನಾನು ಕೇಳೋದಲ್ಲ. ಇವತ್ತು ಸಮಾಜದ ಪರವಾಗಿರುವಂತ MLAಗಳು
ವರ್ಗದವರ ಇವತ್ತು ಒಂದು ಸಮಿತಿಯನ್ನು ಮಾಡಿ ಅದಕ್ಕೆ 500 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಕೊಡ್ತಾರೆ ಅಂದ್ರೆ ಹಂಗಾರೆ 55ರಿಂದ 60 ಲಕ್ಷ ಇರುವಂತ ಈ ಸಮಾಜವನ್ನ ಅಷ್ಟು ಕೀಳುಮಟ್ಟ ನೋಡುವಂತ ಪರಿಸ್ಥಿತಿ ನಮಗೆ ಬಂದಿದೆ. ಯೋಚನೆ ಮಾಡಿ. ಆದ್ರೆ ನಮ್ಮ MLAಗಳು ಯಾರು ಧ್ವನಿ ಅಂತ ಇಲ್ಲ. ಪಾಪ ಯಾಕೋ ಗೊತ್ತಿಲ್ಲ, ಯಡಿಯೂರಪ್ಪನವ್ರ ಮೇಲೆ ಭಯನೋ ಇನ್ಯಾರ ಮೇಲೆ ಭಯನೋ ಗೊತ್ತಿಲ್ಲ. ಆದರೆ ಸಮಾಜ ಅಂತ ಬಂದಾಗ ಅವರೆಲ್ಲರೂ ಇವತ್ತು ನಮ್ಮ ಧ್ವನಿಯಾಗಿರ್ಬೇಕಾಗಿತ್ತು. ನೀವು ಅಷ್ಟೇ, ಯಾವುದೇ ಪಕ್ಷ ಯಾವುದೇ ಇದರಲ್ಲಿ ಇರಿ, ಅದ್ಯಾನೋ BJPನೋ ಕಾಂಗ್ರೆಸ್ಸೋ ಯಾವುದು ಬೇಕಾದ್ರೂ ಇರಿ, ಜಾತಿ ಅಂತ ಬಂದಾಗ ನಾವೆಲ್ಲರೂ ಒಂದಾಗಿರ್ಬೇಕು. ನಾವೆಲ್ಲರೂ ಒಂದಾಗಿರ್ಬೇಕು. ಸಮಾಜದ ಯಾವ ಇವತ್ತು ಕರೆ ಕೊಡ್ತಾರೆ ನಮ್ಮ ಲೀಡರ್ಗಳು, ಸಮಾಜದ ನಮ್ಮ ಈ ವೇದಿಕೆಯಲ್ಲಿದ್ದಂಥ ಸ್ವಾಮೀಜಿಗಳು, ದಿವ್ಯ ಸಾನ್ನಿಧ್ಯ ಕೊಟ್ಟಂತ ನಮ್ಮ ಸ್ವಾಮೀಜಿಗಳು ಕರೆ ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾದ್ರೆ ಮೊದಲನೇ ದಿನನೇ ಈ ಈಡಿಗ ಸಮಾಜ, ಈಡಿಗ ಸಂಘ ಅಂತ ಉತ್ಪತ್ತಿ ಮಾಡುತ್ತೆ ಈ ಭಾಗದ ಲೀಡರ್ಗಳು. ಅದರಿಂದ ಇನ್ಮುಂದೆ ಇದಾಗಿರಲಿ, ಅವರು ಬೆಳೆಸ್ಕೊಂಡು ನಮ್ಮ ಜನನೇ ಈಡಿಗ ಅನ್ನೋ ಮೆಜಾರಿಟಿ ಜನಸಂಖ್ಯೆ ಇರೋದೇ ಈ ಭಾಗದಲ್ಲಿ. ನಮ್ಮ ಬೆಂಗಳೂರು ಭಾಗದಲ್ಲಿ ಇರೋದು ನಮ್ಮ ಜನಾಂಗ 26 ಪಂಗಡವಾಗಿ ಹಂಚೋಗೈತೆ. ಇವತ್ತು ನಮ್ಮ ಸ್ವಾಮೀಜಿಗಳನ್ನ ಆ ಸ್ಥಾನಕ್ಕೆ ತಂದು ಇಲ್ಲಿವರೆಗೂ ನಮ್ಮ ಮಾರ್ಗದರ್ಶನ ತೋರಿಸೋರು ಯಾರೂ ಇರಲಿಲ್ಲ. ಆ ಸ್ವಾಮೀಜಿನ ಪೀಠಧಾರಣೆ ಮಾಡಿದ್ದೀವಿ. ಇನ್ನು ಮುಂದೆ ಅವ್ರ ಮಾರ್ಗದರ್ಶನ ದಾರಿ ಆಗುತ್ತೆ. ಇವತ್ತಿನ ಜನ್ರೇಷನ್ನಲ್ಲಿ ನಾವು ಮೊದಲು ಸೇಂದಿ ಸದಾಯಿ ಅನ್ನೋದನ್ನು ನಂಬಿಕೊಂಡು ನಾವು ಬೆಳೆದು ಬರ್ತಾ ಇದ್ದೋ. ಆವಾಗ ಯಾರು ಎಜುಕೇಷನ್ನಲ್ಲಿ ಮುಂದೆ ಬಂದಿರಲಿಲ್ಲ. ಈಗ ಪ್ರಬಲ ಸಮಾಜದವರು, ನಮ್ಮ ಸಮಾಜದವ್ರು ಯಾರು ಆ ಇದರಲ್ಲಿ ಇಲ್ಲದೇ ಇದ್ದಾಗ ಆ ಟೈಮ್ ನೋಡಿ ನಮ್ಮ ಕಸುಬನ್ನ, ಕುಲ ಕಸುಬನ್ನ ಕಿತ್ತಾಕಿದ್ರು. ಆ ಕಿತ್ತಾಕಿದ ಟೈಮ್ನಲ್ಲಿ ನಾವು ಬೇರೆ ದಾರಿ ಇಲ್ಲದೆ, ಈ ಕಡೆ ಎಜುಕೇಷನ್ ಇಲ್ಲ, ಬೇರೆ ದಾರಿ ಇಲ್ಲ. ಇವತ್ತು ನಮ್ಮ ಸಮಾಜದ ಬಾಂಧವರೆಲ್ಲ ತುಂಬ ಕಷ್ಟದಲ್ಲಿ ಹೋಗ್ತಾವೆ. ಆದ್ರೂ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ ಮುಂದಿನ ಜನ್ರೇಷನ್ನು ಈ ತೊಂದರೆ, ಈ ಕಷ್ಟ ಅನುಭವಿಸ್ತಿದ್ದಂಗೆ ನಮ್ಮ ಮುಂದಿನ ಮಕ್ಕಳ ಪೀಳಿಗೆಗೆ ಒಳ್ಳೆ ದಾರಿ ಕೊಟ್ಟು ಇವತ್ತನ್ನು ನಾವು ಬೆಳೆಸಬೇಕು ಅಂತ ನಿಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ತೀವಿ. ಈ ಒಂದು ಸಮಾವೇಶದ ಕುರಿತು ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದ ಚಾಮರಾಜ್ ಸವಡಿ ಸರ್ ಅವರು ಏನು ಹೇಳ್ತಾರೆ ಕೇಳಿ ನೋಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇವತ್ತು ಏನು ಈಡಿಗ ಸಮಾಜದ ಒಂದು ಬೃಹತ್ ಸಮಾವೇಶ ಏನ್ ನಡೀತು ಸರ್ ಗಂಗಾವತಿ ತಾಲೂಕಿನ ಹೇಮಗುಡ್ಡದ ದುರ್ಗಾದೇವಿ ಆವರಣದಲ್ಲಿ ಸರ್. ಇದರಲ್ಲಿ ಅವ್ರದೇ ಆದಂತ ಕೆಲವೊಂದು ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು ಸರ್. ಹಾಗಾಗಿ ಇದ್ರ ಕುರಿತಾಗಿ ತಮ್ಮೊಂದಿಗೆ ಚರ್ಚೆ ಮಾಡೋಣ ಅಂತ ಈ ಒಂದು ಕಾಲಿನ ಕಾರ್ಯಕ್ರಮ ಕೇಳಿ ಸರ್. ಈ ಆರ್ಯ ಈಡಿಗ ಸಮಾಜದ ಪ್ರಮುಖ ಬೇಡಿಕೆಗಳೇನು ಸರ್? ಈಗ ಆರ್ಯ ಈಡಿಗ ಸಮಾಜದ ಪ್ರಮುಖ ಬೇಡಿಕೆಗಳ ಬಗ್ಗೆ ಅವರು ಸಮಾಜದ ಎಲ್ಲ ಮುಖಂಡರು ಇವತ್ತಿನ ಸಮಾವೇಶದಲ್ಲಿ ಮಾತನಾಡಿದ್ದಾರೆ. ಅವರು ಮುಖ್ಯವಾಗಿ ಏನಾಗಿದೆ ಅಂದ್ರೆ, ಆರ್ಯ ಈಡಿಗ ಸಮಾಜ ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ರಾಜಕೀಯವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಮುದಾಯ ಆಗಿತ್ತು. ತುಂಬಾ ಸಶಕ್ತವಾಗಿರ್ತಕ್ಕಂಥ ಸಮುದಾಯ, ಆರ್ಥಿಕವಾಗಿ ಸಹ ಸಾಕಷ್ಟು ಮುಂದೆ ಇರ್ತಕ್ಕಂತಹ ಸಮಾಜ ಅನಿಸ್ಕೊಂಡಿತ್ತು. ನಿಮಗೆ ಕೆಲವೊಂದು ಉದಾಹರಣೆ ಹೇಳೋದಾದ್ರೆ, ಕನ್ನಡದ ಪ್ರಮುಖ ಚಲನಚಿತ್ರ ಕುಟುಂಬ ಆಗಿರ್ತಕ್ಕಂಥ ರಾಜ್ಕುಮಾರ್ ಅವ್ರದ್ದು ಈಡಿಗ ವಂಶ. ಅದೇ ರೀತಿ ಇವತ್ತು ವಿಧಾನ ಪರಿಷತ್ ಸದಸ್ಯ ಆಗಿದ್ರಲ್ಲ ಜಯಮಾಲಾ ನಟಿ, ಅವರು ಸಹ ಆರ್ಯ ಈಡಿಗ ಸಮಾಜದವರು. ನಾಡಿನ ಪ್ರಮುಖ ದಿನಪತ್ರಿಕೆ ಅನಿಸ್ಕೊಂಡಿರ್ತಕ್ಕಂಥ ಪ್ರಜಾವಾಣಿ, ಆ ಗುಂಪು ಸಹ ಆರ್ಯ ಈಡಿಗ ವಂಶಸ್ಥರದೇ. ಅಂದ್ರೆ ಸಮಾಜದ ಬಹುತೇಕ ಎಲ್ಲ ರಂಗಗಳಲ್ಲಿ ಆರ್ಯ ಈಡಿಗ ಸಮಾಜ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿತ್ತು. ಆದ್ರೆ ಏನಾಗಿದೆ, ಬಂಗಾರಪ್ಪನಂತಹ ಪ್ರಮುಖ ನಾಯಕರು ಮುಖ್ಯಮಂತ್ರಿ ಆಗಿ ಹೋದ ನಂತರ ಒಂದು ರೀತಿಯ ಶೂನ್ಯ ಭಾವ ಇಡೀ ಸಮುದಾಯವನ್ನ ಕಾಡ್ತಾ ಇದೆ. ಒಂದ್ ಕಡೆ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಹೊರಟೋಯ್ತು, ಇನ್ನೊಂದ್ ಕಡೆ ಶೇಂದಿ ಮತ್ತು ಸಾರಾಯಿಯನ್ನ ಸರ್ಕಾರ ನಿಷೇಧಿಸಿತು. ಆರ್ಯ ಈಡಿಗ ಸಮಾಜದ ಕುಲಕಸುಬೇ ಹೆಂಡವನ್ನ ಬಟ್ಟಿ ಇಳಿಸ್ತಕ್ಕಂಥದ್ದು, ಅದು ಅವರ ಮೂಲತಃ ಅವರ ಪರಂಪರೆ ಮತ್ತು ಅವರ ವೃತ್ತಿನೂ ಹೌದು. ಆದ್ರೆ ಸರ್ಕಾರ ಏನಾಯ್ತು, ಅದನ್ನ ನಿಷೇಧ ಮಾಡಿದ ತಕ್ಷಣ ಒಂದೆಡೆ ಆರ್ಥಿಕವಾಗಿ ಆರ್ಯ ಈಡಿಗ ಸಮಾಜಕ್ಕೆ ಹೊಡೆತ ಬಿತ್ತು, ಇನ್ನೊಂದ್ ಕಡೆ ರಾಜಕೀಯ ಪ್ರಾತಿನಿಧ್ಯನು ಕಳಚಿಕೊಂಡು ಹೋಯ್ತು. ಬಂಗಾರಪ್ಪರಂತಹ ಇನ್ನೊಬ್ಬ ನಾಯಕ ಆ ಸಮಾಜದಲ್ಲಿ ಹುಟ್ಟಿ ಬರಲಿಲ್ಲ ಅನ್ನೋದು ಒಂದು ಕಾರಣ. ಬಹುಶಃ ಇವೆಲ್ಲ ಹಿನ್ನೆಲೆಯಲ್ಲಿ ದಶಕಗಳಿಂದ ಇತ್ತೀಚಿನ ಅವಧಿಯಲ್ಲಿ ಆರ್ಯ ಈಡಿಗ ಸಮಾಜ
ಬಹುತೇಕ ಹಿಂದುಳಿದ ಸಮಾಜ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಆ ಆತಂಕ ಇಡೀ ಸಮುದಾಯವನ್ನ ದೊಡ್ಡ ಪ್ರಮಾಣದಲ್ಲಿ ಕಾಡಕ್ ಶುರುವಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಗಂಗಾವತಿಯಲ್ಲಿ ನಡೆದಿರತಕ್ಕಂತಹ ಸಮಾವೇಶ ಈ ಎಲ್ಲಾ ಅಂಶಗಳನ್ನ ಚರ್ಚೆ ಮಾಡಿ ತಮ್ಮದೇ ಆದಂತ ಕೆಲವೊಂದು ಹಕ್ಕೊತ್ತಾಯಗಳನ್ನ ನೀಡಿದ್ದಾರೆ. ಏನೇನ್ ಮಾಡ್ಬೇಕು ಈ ಸಮಾಜದ ಅಭಿವೃದ್ಧಿಗೆ, ಸರ್ಕಾರ ಏನ್ ಕ್ರಮ ತಗೋಬೇಕು, ಯಾಕೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚಿಂತನ ಮಂಥನ ಸಹ ನಡೆದಿದೆ. ಬಹುತೇಕ ಆ ಎಲ್ಲಾ ಅಂಶಗಳು ಈಗ ಮುಕ್ತವಾಗಿ ನಿಮಗೂ ಲಭ್ಯವಾಗಿರ್ಬಹುದು. ಸೊ ಅವುಗಳನ್ನ ಮುಖ್ಯವಾಗಿ ನೋಡೋದಾದ್ರೆ ಸಂತೋಷ್ ಏನಂತಾರೆ ಅಂದ್ರೆ, ಸಮಾಜವನ್ನ ಯಾವಾಗ್ಲೂ ಧರ್ಮ ಮತ್ತು ಜಾತಿ ದೊಡ್ಡ ಪ್ರಮಾಣದಲ್ಲಿ ಬೇಸಿತ್ತವೆ. ಈಗ ಆರ್ಯ ಈಡಿಗ ಸಮಾಜ ಅತ್ಯಂತ ಹಿಂದುಳಿದಿರತಕ್ಕಂತ ಸಮಾಜ ಆಗಿ, ಆದ್ರೆ ಅವರಿಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳಕ್ಕೆ ಒಂದು ಗುರುತು, ಐಡೆಂಟಿಟಿ ಅಂತ ಏನ್ ಹೇಳ್ತೀವಲ್ಲ, ಅದು ಇದ್ದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಹೇಮಗುಡ್ಡದಲ್ಲಿ ನಡೆದಿರತಕ್ಕಂತ ಈಡಿಗ ಸಮಾಜದ ಈ ಚಿಂತನ ಮಂಥನ ಸಭೆ ಒಂದು ಪ್ರಮುಖ ಹಕ್ಕೊತ್ತಾಯವನ್ನ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಆ ಸಮಾಜದ ಪ್ರಮುಖ ಮುಖಂಡರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಾಲಿಕಯ್ಯ ಗುತ್ತೇದಾರ್ ಅವರು 3 ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಒಂದು, ಗಂಗಾವತಿಯಲ್ಲಿ ಇರ್ತಕ್ಕಂಥ ಪಂಪಾ ಸರೋವರದಲ್ಲಿ ಆರ್ಯ ಈಡಿಗ ಸಮಾಜದ ಗುರುಗಳಾಗಿರ್ತಕ್ಕಂಥ ನಾರಾಯಣ ಗುರುಗಳ ಒಂದು ದೊಡ್ಡ ಬೃಹತ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು. ಅವ್ರ ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಯನ್ನ ಗುಜರಾತ್ ನಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಅದೇ ಮಾದರಿಯಲ್ಲಿ ಆ ನಾರಾಯಣ ಗುರುಗಳು ಅಂದ್ರೆ ಆರ್ಯ ಈಡಿಗ ಸಮಾಜದ ಗುರುಗಳಾಗಿರ್ತಕ್ಕಂಥ ನಾರಾಯಣ ಗುರುಗಳ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು. ಈ ಒಂದು ಬೇಡಿಕೆಯನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಧಾರ್ಮಿಕ ಗುರುತಿನ ಮೂಲಕ ಸಮಾಜವನ್ನ ಒಗ್ಗಟ್ಟು ಮಾಡಕ್ಕೆ ಆರ್ಯ ಈಡಿಗ ಸಮಾಜ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ. ಅದೇ ರೀತಿ ಇನ್ನೊಂದು ಪ್ರಮುಖ ಬೇಡಿಕೆಯನ್ನ ಮಾಲಿಕಯ್ಯ ಗುತ್ತೇದಾರ್ ಅವರು ಇಟ್ಟಿದ್ದಾರೆ. ಪ್ರತಿ ತಾಲೂಕಿಗೆ ಒಂದರಂತೆ ಈಡಿಗ ಸಮುದಾಯ ಭವನವನ್ನ ನಿರ್ಮಿಸಿ ಕೊಡಬೇಕು. ಅಲ್ಲಿ ಏನಾಗತ್ತಂದ್ರೆ ಆಯಾ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಈಡಿಗರನ್ನ ಒಂದೆಡೆ ಸೇರಿಸತಕ್ಕಂತಹ ವೇದಿಕೆ ಸಿದ್ಧ ಆಗತ್ತೆ. ಆ ಮೂಲಕ ಸಮಾಜವನ್ನ ಮತ್ತೆ ಸಂಘಟಿತವನ್ನಾಗಿ ಮಾಡತಕ್ಕಂಥ ಉದ್ದೇಶ ಇವತ್ತಿನ ಸಮಾವೇಶದ್ದು. ಇದ್ರ ಜೊತೆಗೆ ಈಗ ಬೇರೆ ಬೇರೆ ಜಾತಿ ಮತ್ತು ಬೇರೆ ಬೇರೆ ಉದ್ಯಮಗಳಿಗೆ ಸಂಬಂಧಪಟ್ಟಂತ ಪ್ರಾಧಿಕಾರಗಳನ್ನ ಸರ್ಕಾರ ರಚನೆ ಮಾಡಿದೆ. ಬಹುತೇಕ ಎಲ್ಲಾ ಉಪಜಾತಿಗಳ ಪ್ರಮುಖರ ಧಾರ್ಮಿಕ ಮುಖಂಡರ ಹೆಸರಲ್ಲಿ ಇದು ಪ್ರಾಧಿಕಾರಗಳಿವೆ. ಇತ್ತೀಚೆಗೆ ಮರಾಠ ಪ್ರಾಧಿಕಾರವನ್ನು ಸರ್ಕಾರ ರಾಜಕೀಯ ಉದ್ದೇಶಗಳಿಗಾಗಿ ಘೋಷಣೆ ಮಾಡಿದ್ದನ್ನು ತಾವು ಗಮನಿಸಬಹುದು. ಆದ್ರೆ ಒಂದು ಕಾಲದಲ್ಲಿ ಇಡೀ ರಾಜ್ಯದ ರಾಜಕಾರಣದ ಮೇಲೆ ಅಪಾರ ಹಿಡಿತವನ್ನು ಹೊಂದಿರತಕ್ಕಂಥ ಈಡಿಗ ಸಮಾಜಕ್ಕೆ ಇವತ್ತಿಗೂ ಒಂದೇ ಒಂದು ಅಭಿವೃದ್ಧಿ ನಿಗಮ ಆಗ್ಲಿ ಮಂಡಳಿ ಆಗ್ಲಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಅವರು ಏನಂತಾರೆ, ನಮಗೆ ಈಡಿಗ ಪ್ರಾಧಿಕಾರವನ್ನ ರಚನೆ ಮಾಡಿಕೊಡಿ, ಅಂದ್ರೆ ಇಡೀ ಸಮಾಜದ ಅಭಿವೃದ್ಧಿಯನ್ನ ನಾವು ಮಾಡಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅವರ ಬೇಡಿಕೆ. ಈ 3 ಪ್ರಮುಖ ಅಂಶಗಳ ಹಿನ್ನೆಲೆಯಲ್ಲಿ ಮತ್ತೆ ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತಿನ ಈ ಸಮಾವೇಶ ಗಂಗಾವತಿಯಲ್ಲಿ ನಡೆದಿದೆ. ಸಂತೋಷ್ ಸರ್, ಈಗ ಮಾಲಿಕಯ್ಯ ಗುತ್ತೇದಾರ್ ಅವರನ್ನ ಬಿಜೆಪಿ ನಡೆಸ್ಕೊಂಡ ರೀತಿ ಸರಿಯಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದೆ ಸರ್. ಈ ಕುರಿತು ನಿಮ್ಮ ಪ್ರತಿಕ್ರಿಯೆ? ಹೌದು, ಈ ಕುರಿತಂಗೆ ಸ್ವತಃ ಮಾಲಿಕಯ್ಯ ಗುತ್ತೇದಾರ್ ಅವರೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಹ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ನೀವು ಆಗ್ಲೇ ನೋಡಿದಿರಿ. ಅವ್ರು ಏನಂತಾರೆ, ನಾನು ಯಾವ ಕಾರಣಕ್ಕಾಗಿ ಬಿಜೆಪಿಗೆ ಬಂದೆ, ಒಂದು 6 ಸಾರಿ ಶಾಸಕನಾಗಿರ್ತಕ್ಕಂತಹ ವ್ಯಕ್ತಿ ನಾನು, ನನ್ನ ಬಿಜೆಪಿ ಯಾವ ರೀತಿ ನಡೆಸ್ಕೊತು, ಬಿಜೆಪಿಯನ್ನ ನಾನು ನೆಚ್ಕೊಂಡ್ಬಿಟ್ಟು ಸೋಲಿಲ್ಲದ ಸರ್ದಾರ್ ಅಂತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಪ್ರಮುಖ ಕಾಂಗ್ರೆಸ್ ಮುಖಂಡರನ್ನ ಸೋಲಿಸಿದ್ವಿ. ಆದ್ರೆ ಪಕ್ಷ ನಮಗೆ ಏನ್ ಕೊಡ್ತು? ಅದು ಪಕ್ಷ ನಮಗೆ ಪ್ರಾಮಿಸ್ ಮಾಡಿದ್ದೇನು, ನಿಮಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡ್ತೀವಿ, ನಂತರ ನಿಮಗೆ ಒಂದು ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ. ಈ ಕಡೆ ಪರಿಷತ್ತಿನ ಸದಸ್ಯತ್ವನು ಸಿಕ್ಲಿಲ್ಲ, ಮಂತ್ರಿ ಆಗ್ತಕ್ಕಂಥ ಪ್ರಶ್ನೆನೂ ಬರಲಿಲ್ಲ. ಇಡೀ ಉತ್ತರ ಕರ್ನಾಟಕದಲ್ಲಿ ಗುತ್ತೇದಾರ್ ಕುಟುಂಬಕ್ಕೆ ತನ್ನದೇ ಆದಂತ ಒಂದು ಮಹತ್ವ ಇತ್ತು. ಆದ್ರೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ಆ ಮಹತ್ವವನ್ನು ಹೊರಟೋಯ್ತು. ಇವತ್ತು ಬಿಜೆಪಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರ್ ಅವರು ಅತ್ಯಂತ ಪ್ರಾಮಾಣಿಕ ಶುದ್ಧ ಹಸ್ತ, ಸ್ವತಃ ಬಿಜೆಪಿ ಹೈಕಮಾಂಡ್ ನಿಂದಲೇ ಅತ್ಯುತ್ತಮವಾಗಿರ್ತಕ್ಕಂಥ ಮೆಚ್ಚುಗೆಗೆ ಒಳಗಾಗಿರ್ತಕ್ಕಂಥ ನಾಯಕ, ಹಿಂದುಳಿದ ವ್ಯಕ್ತಿ, ಎಲ್ಲಾ ರೀತಿಯ ಉತ್ತಮ ನಾಯಕನಾಗ್ತಕ್ಕಂತಹ ಯಾವುದೇ ಹುದ್ದೆಯನ್ನು ಕೊಟ್ಟರು ನಿಭಾಯಿಸ್ತಕ್ಕಂಥ ಅರ್ಹತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಆದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸಣ್ಣ ಒಂದು ಮುಜರಾಯಿ ಇಲಾಖೆಯನ್ನ. ಸೊ ಮಾಲಿಕಯ್ಯ ಗುತ್ತೇದಾರ್ ಅವ್ರ ಬೇಡಿಕೆ ಏನು ನೋಡಿ, ನಮಗೆ ಅಂತೂ ನೀವು ಪ್ರಾಮುಖ್ಯತೆಯನ್ನ ಕೊಡ್ಲಿಲ್ಲ, ನನ್ನಂತರೂ ಸರಿಯಾಗಿ ನಡೆಸಿಕೊಳ್ಳಿಲ್ಲ, ಪರವಾಗಿಲ್ಲ. ಆದ್ರೆ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರ್ ಅವರು ನಿಮ್ಮ ಪಕ್ಷದಲ್ಲಿದ್ದಾರೆ. ಇವತ್ತು ಬಿಜೆಪಿ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಸ್ಥಿತ್ಯಂತರಗಳಾಗಿವೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ರಾಜೀನಾಮೆಯನ್ನ ಕೊಡ್ತಕ್ಕಂತಹ ವಾತಾವರಣ ಸೃಷ್ಟಿಯಾಗಿದೆ. ಪರ್ಯಾಯ ನಾಯಕತ್ವಕ್ಕಾಗಿ ಪಕ್ಷ ಹುಡುಕಾಟ ನಡೆಸ್ತಾ ಇದೆ.
ಕೋಟ ಶ್ರೀನಿವಾಸ್ ಪೂಜಾರ್ಗಿಂತ ಪ್ರಾಮಾಣಿಕ ವ್ಯಕ್ತಿ ಬೇಕಾ ನಿಮಗೆ? ನಿಮಗೆ ಕೋಟ ಶ್ರೀನಿವಾಸ್ ಪೂಜಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಿ. ಆ ಮೂಲಕ ಈ ಆರ್ಯ ಈಡಿಗ ಸಮಾಜದ ಎಲ್ಲಾ ಬೇಡಿಕೆಗಳನ್ನು ನೀವು ಈಡೇರಿಸಂಗಾಗತ್ತೆ ಅನ್ನೋದು ಮಾಲಿಕಯ್ಯ ಗುತ್ತೇದಾರ್ ಅವರ ವಾದ. ಅಲ್ಲಿ ಎರಡು ಅಂಶಗಳನ್ನ ನಾವು ಗುರುತಿಸ್ಬೇಕು. ಒಂದು, ಈಡಿಗ ಸಮುದಾಯಕ್ಕೆ ನನ್ನ ಮೂಲಕ ರಾಜಕೀಯ ಪ್ರಾತಿನಿಧ್ಯವನ್ನ ನೀವು ಕೊಡಬೇಕಿತ್ತು, ಕೊಟ್ಟಿಲ್ಲ. ಆ ನೋವು ನನಗಿದೆ. ಆದ್ರೆ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರ್ ಅವ್ರಿಗೆ ನೀವು ಮುಖ್ಯಮಂತ್ರಿ ಹುದ್ದೆ ಕೊಡೋದ್ರ ಮೂಲಕ ಸಮಾಜಕ್ಕೆ ಇದುವರೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಒಟ್ಟಿಗೆ ಸರಿಪಡಿಸಿದ ರೀತಿಯಲ್ಲಿ ಪರಿಹಾರ ಸಿಕ್ಕಂಗಾಗತ್ತೆ ಅನ್ನೋದು ಅವ್ರ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಪಕ್ಷ ಅವರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅನ್ನೋದಂತೂ ಅವ್ರ ಮಾತಿನಲ್ಲೇ ನಿಚ್ಚಳವಾಗಿ ವ್ಯಕ್ತ ಆಗಿದೆ. ಅದ್ರ ಜೊತೆಗೆ ಇವತ್ತಿನ ಸಮಾವೇಶನೇ ನಮ್ಮನ್ನ ಸರ್ಕಾರ ಮತ್ತು ಮುಖ್ಯವಾಗಿ ಬಿಜೆಪಿ ನಮ್ಮನ್ನ ಪ್ರಮುಖವಾಗಿ ಗುರುತಿಸಬೇಕು ಮತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ಹಕ್ಕೊತ್ತಾಯನೇ ಇವತ್ತಿನ ಸಮಾವೇಶ ಆಗಿದೆ. ಸಂತೋಷ್ ಸರ್, ಈಗ ಸದ್ಯದ ವಿದ್ಯಮಾನಗಳನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಆರ್ಯ ಈಡಿಗ ಸಮಾಜ ಪ್ರಮುಖ ರಾಜಕೀಯ ಪಕ್ಷ ಆಗ್ಬಹುದ? ಇವತ್ತಿನ ಸಮಾವೇಶದ ಅಭೂತಪೂರ್ವ ಯಶಸ್ಸನ್ನ ನೋಡಿದ್ರೆ ಅಂತ ಒಂದು ಸಾಧ್ಯತೆ ದಟ್ಟವಾಗಿದೆ ಅಥವಾ ನಿಚ್ಚಳವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮಗೆ ನೆನಪಿದೆಯೋ ಇಲ್ವೋ ಅಥವಾ ತುಂಬಾ ಜನ ವೀಕ್ಷಕರಿಗೆ ಅದ್ರ ಬಗ್ಗೆ ಗಮನ ಇಲ್ಲದೆ ಇರ್ಬೋದು. ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ರಾಜ್ಯ ರಾಜಕೀಯ ಈಡಿಗರ ನಿಯಂತ್ರಣದಲ್ಲಿತ್ತು. ಅತ್ಯಂತ ಪ್ರಬಲ ಸಮುದಾಯ ಮತ್ತು ಅತ್ಯಂತ ಆರ್ಥಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಸಮುದಾಯ ಇದು ಅಂತ ಹೆಸರಿತ್ತು. ಯಾಕಂದ್ರೆ ಪ್ರಮುಖವಾಗಿರ್ತಕ್ಕಂಥ ಎಲ್ಲಾ ಉದ್ಯಮಗಳಲ್ಲಿ ಈಡಿಗರಿದ್ರು. ನಾನು ಮೊದಲೇ ಹೇಳಿದಂಗೆ ರಾಜ್ಕುಮಾರ್ ಕುಟುಂಬನೇ ಈಡಿಗ ಕುಟುಂಬ, ಬಂಗಾರಪ್ಪ ಈಡಿಗರು. ಈ ರಾಜ್ಯದ ಅತ್ಯಂತ ಪ್ರಮುಖ ದಿನಪತ್ರಿಕೆ ಆಗಿರ್ತಕ್ಕಂಥ ಪ್ರಜಾವಾಣಿ, ಡೆಕ್ಕನ್ 2 ಗ್ರೂಪ್ ಸಹ ಈಡಿಗರದೇ ಆಗಿದೆ. ಸಾಕಷ್ಟು ಚಲನಚಿತ್ರ ನಟರಿದ್ದಾರೆ. ವಿವಿಧ ರಂಗಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಪ್ರತಿಭಾವಂತರು ಈ ಕುಟುಂಬಕ್ಕೆ ಅಥವಾ ಈ ಒಂದು ಸಮುದಾಯಕ್ಕೆ ಸೇರಿದವರು. ಈಡಿಗರು ಯಾರನ್ನ ಹೇಳ್ತಾರೆ ಅವರು ಮಿನಿಸ್ಟರ್ ಆಗ್ತಿದ್ರು, ಶಾಸಕರಾಗ್ತಿದ್ರು, ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸಚಿವ ಹುದ್ದೆ ಸಹ ಸಿಕ್ತಿತ್ತು. ಆದ್ರೆ ಏನಾಯ್ತು, ಬಂಗಾರಪ್ಪ ಅವರ ನಿರ್ಗಮನದ ನಂತರ ರಾಜಕೀಯ ಪ್ರಾತಿನಿಧ್ಯವನ್ನ ಈಡಿಗ ಸಮುದಾಯ ಕಳ್ಕೊಂತ ಹೋಗ್ತು. ಆ ಕಡೆ ಬಿಜೆಪಿನೂ ಸರಿಯಾಗಿ ನಡೆಸಿಕೊಳ್ಳಿಲ್ಲ, ಕಾಂಗ್ರೆಸ್ ಸಹ ಅವರನ್ನ ಏನಂತಂದ್ರೆ ಅವಗಣನೆಗೆ ಮಾಡಿಬಿಡ್ತು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಮಾವೇಶ ಆ ಎಲ್ಲಾ ಒಂದು ಕನಸನ್ನ ಮತ್ತೆ ನನಸುಗೊಳಿಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ನಡೆದಿದೆ. ಅಂದ್ರೆ ಈ ಆರ್ಯ ಈಡಿಗ ಸಮಾಜ ರಾಜ್ಯ ಮಟ್ಟದಲ್ಲಿ ಒಗ್ಗಟ್ಟಾಗಿದೆ ಅನ್ನೋದಕ್ಕೆ ಇವತ್ತಿನ ಸಮಾವೇಶ ಒಂದು ನಿದರ್ಶನ. ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕುರುಬ ಸಮಾಜ ಪ್ರಾಧಾನ್ಯತೆಯನ್ನು ಪಡ್ಕೋತು, ಯಾವ ರೀತಿಯಲ್ಲಿ ಇತರ ಹಿಂದುಳಿದ ವರ್ಗಗಳು ಪ್ರಾಧಾನ್ಯತೆ ಪಡ್ಕೊಂಡ್ವು, ಅದೇ ಮಾದರಿಯಲ್ಲಿ ಈ ಆರ್ಯ ಈಡಿಗ ಸಮಾಜ ಸಹ ಮತ್ತೆ ಪ್ರಾಧಾನ್ಯತೆಯನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಂತೂ ಖಂಡಿತ ಇವೆ. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಒಕ್ಕಲಿಗ ಸಮುದಾಯ ಹೇಗೆ ಬಲಗೊಂಡು ಒಕ್ಕಲಿಗರು ಮುಖ್ಯಮಂತ್ರಿಗಳಾಗ್ತಾ ಹೋದ್ರು. ಲಿಂಗಾಯತ ಸಮುದಾಯ ಯಾವ ರೀತಿ ಸಂಘಟಿತ ಆಯ್ತು ಅದೇ ರೀತಿ ಲಿಂಗಾಯತರು ಮುಖ್ಯಮಂತ್ರಿಗಳಾದ್ರು. ಕುರುಬ ಸಮಾಜ ಯಾವ ರೀತಿ ಸಂಘಟಿತ ಆಯ್ತು ಅವ ಕುರುಬ ವ್ಯಕ್ತಿಗೆ ಏನಂತಂದ್ರೆ ಸಿದ್ದರಾಮಯ್ಯ ರೂಪದಲ್ಲಿ ಮುಖ್ಯಮಂತ್ರಿ ಆದ್ರು. ಅಂದ್ರೆ ಯಾರ್ಯಾರು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಸಂಘಟನೆಯನ್ನ ಬಲಪಡಿಸಿದಾರೋ ಅವರು ಹೆಚ್ಚಿನ ಪ್ರಮಾಣದಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನ ಪಡ್ಕೊಂಡಿರೋದಕ್ಕೆ ಕರ್ನಾಟಕದ ರಾಜಕೀಯದ ಇತಿಹಾಸವೇ ಸಾಕ್ಷಿ. ಆ ಹಿನ್ನೆಲೆಯಲ್ಲಿ ಒಂದು ಸಮಯದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಈ ಸಮುದಾಯ ಮತ್ತೆ ಮುನ್ನೆಲೆಗೆ ಬರ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇವೆ. ಇವತ್ತು ಸೇಂದಿ ಸರಾಯಿ ನಿಷೇಧದಿಂದ ಆರ್ಥಿಕವಾಗಿ ಅವ್ರಿಗೆ ಹಿನ್ನಡೆ ಆಗಿದೆ. ಅದಕ್ಕೆ ಅವರು ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಪ್ರಾಬಲ್ಯ ಆಗ್ತಕ್ಕಂಥ ಕೆಲವೊಂದು ಹಕ್ಕೊತ್ತಾಯಗಳನ್ನು ಮಂಡಿಸಬಹುದು. ಉದಾಹರಣೆಗೆ ರಾಜ್ಯ ಸರ್ಕಾರದ ಅಬಕಾರಿ ಏನು ಹರಾಜು ಹಾಕ್ತಾರೆ ಲೈಸೆನ್ಸ್ ಪ್ರಕ್ರಿಯೆಯಲ್ಲಿ, ನಮ್ಗೆ ಇಷ್ಟೊಂದು ಮೀಸಲಾತಿ ಕೊಡಿ ಅಂತಾನು ಕೇಳೋ ಅವಕಾಶ ಇದೆ. ಯಾಕಂದ್ರೆ ಅವ್ರದ್ದು ಮೂಲ ಕಸುಬಹುದು, ಅವ್ರಿಗೆ ಆ ಹಕ್ಕುನು ಇದೆ. ಈ ತರದ ಹಲವಾರು ಹಕ್ಕುದಾರಿಕೆಗಳನ್ನ ಮಂಡನೆ ಮಾಡ್ಬೇಕಂದ್ರೆ ಶಕ್ತಿ ಪ್ರದರ್ಶನ ಅನಿವಾರ್ಯ, ಸಂಘಟನೆಯು ಅನಿವಾರ್ಯ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಸಮಾವೇಶ ತನ್ನದೇ ಆದಂತ ವಿಶೇಷ ಅರ್ಥ ಪಡ್ಕೊಂಡಿದೆ ಮತ್ತು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ರಾಜ್ಯ ರಾಜಕೀಯದಲ್ಲಿ ಇದರ ಪ್ರಭಾವ ಕಾಣಿಸುತ್ತೆ, ಅದು ನಿಚ್ಚಳವಾಗಿದೆ. ಸಂತೋಷ್. ಓಕೆ ಸರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಚಾಮರಾಜ್ ಸವಡಿ ಸರ್ ಅವರ ವಾದ ಆಗಿತ್ತು. ಅಂದ್ರೆ ಸದ್ಯ ಈಗೇನು ಹಲವಾರು ಬೇಡಿಕೆಗಳನ್ನೇನು ಇಟ್ಟಿದ್ದಾರೆ ಈಡಿಗ ಸಮಾಜದವರು, ಈ ಸಮಾಜದ ಬೇಡಿಕೆಗಳನ್ನ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಕಾದ್ ನೋಡ್ಬೇಕಾಗಿದೆ.